ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಈ ಮಧ್ಯಾಹ್ನ ವೇಳೆಯಲ್ಲಿ ನನ್ನ ಸ್ತೋತ್ರನ ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸುತ್ತಿದ್ದೇನೆ. ಹಲ್ಲೆಲೂಯಾ. ನಾವು ದೇವ್ರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ದೇವ್ರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಕರ್ತನೆ ನನ್ನ ಜೊತೆಯಲ್ಲಿ ಮಾತನಾಡ್ರಿ ಎಂಬುದಾಗಿ ನಾವು ಪ್ರತಿಯೊಬ್ಬರು ಕಣ್ಣುಗಳನ್ನು ಮುಚ್ಚಿ ಶಿರಗಳನ್ನು ಬಾಗಿ ಹೃದಯವನ್ನು ಬೆಚ್ಚಿ ದೇವರ ಹತ್ರ ಕೇಳಿಕೊಳ್ಳೋಣ. ದೇವರೇ, ನನ್ನ ಜೊತೆಯಲ್ಲಿ ಮಾತನಾಡ್ರಿ. ಇವತ್ತು ಕೇಳಿಸಿಕೊಳ್ಳುವಂಥ ಒಂದೊಂದು ವಾಕ್ಯವು ಅದು ನನಗೆ ಅರ್ಥವಾಗಿ ಕರ್ತನೆಯನ್ನು ಗ್ರಹಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿರಿ. ಪರಿಶುದ್ಧಾತ್ಮನೇ, ನೀವು ಬೋಧಿಸಿರಿ ಎಂಬುದಾಗಿ ಕೇಳಿಕೊಳ್ಳೋಣ. ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಒಂದು ಮಾತನ್ನು ಹೇಳಿದ, ನಾನು ಹೋಗ್ತೇನೆ, ನಾನು ಹೋಗಿ ಪರಿಶುದ್ಧಾತ್ಮನೆಂಬ ಸಹಾಯಕನನ್ನು ನಿಮಗೆ ಕಳಿಸಿಕೊಡ್ತೇನೆ. ಆತನು ಬಂದು ನಾನು ಬೋಧಿಸಿದನ್ನು ನಿಮಗೆ ನೆನಪು ಮಾಡ್ತಾನೆ, ಅರ್ಥ ಮಾಡಿಸ್ತಾನೆ ಎಂಬುದಾಗಿ ಹೇಳಿದ್ದಾರೆ. ಪ್ರಿಯರೇ, ಅದನ್ನು ಪರಿಶುದ್ಧಾತ್ಮನ ಸಹಾಯವನ್ನು ಈ ಒಂದು ಮುಂಚೆನೇ ವೇಳೆಯಲ್ಲಿ ಕೇಳಿಕೊಳ್ಳೋಣ. ಕೇಳುವಂಥ ಒಂದೊಂದು ವಾಕ್ಯವು ಅದು ದೇವರ ಶಬ್ದವಾಗಿ ದೇವರ ಮಾತಾಗಿ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸುವಂಥ ಸಮಯದಲ್ಲಿ ದೇವರು ಖಂಡಿತವೂ ನಮ್ಮ ಆಲೋಚನೆಯನ್ನು, ನಮ್ಮ ಮನಸ್ಸನ್ನು ತಿಳಿದುಕೊಂಡವನಾಗಿ ನಮಗೆ ಸರಿಯಾದಂಥ ರೀತಿಯಲ್ಲಿ ಆತನು ಅರ್ಥ ಮಾಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ ರಾಜ. ಯೇಸುವೇ, ನಿಮ್ಗೆ ಸ್ತೋತ್ರ ಸ್ವಾಮಿ. ಪರಿಶುದ್ಧಾತ್ಮನೇ, ನಿಮ್ಗೆ ಸ್ತೋತ್ರ ಸ್ವಾಮಿ. ಕರ್ತನೇ, ಈ ಒಂದು ಸಮಯದಲ್ಲಿ ಸ್ವಾಮಿ ನಮ್ಮನ್ನು ಸಂಪೂರ್ಣ ಕರಲಿ ಒಪ್ಪಿಸಿ ಹೊಡ್ತೀರ ರಾಜ. ಪವಿತ್ರಾತ್ಮನೇ, ನೀವು ಆಳ್ವಿಕೆ ಮಾಡಿರಿ ಸ್ವಾಮಿ. ನಿಮ್ಮ ಪ್ರಸನ್ನತೆಯನ್ನು ಬಿಡುಗಡೆ ಮಾಡಿರಿ ಸ್ವಾಮಿ. ಕರ್ತನೆ, ನೀವು ಬೋಧಿಸ್ರಿ, ನಾವು ಕೇಳಿಸಿಕೊಳ್ತೀವಿ ಸ್ವಾಮಿ. ನೀವು ಮಾತನಾಡ್ರಿ, ಅದನ್ನು ಶ್ರದ್ಧೆಯಿಂದ ಗ್ರಹಿಸಿಕೊಳ್ತೀವಿ ಸ್ವಾಮಿ. ಕರ್ತನೆ, ವಿಶೇಷವಾಗಿ ಸ್ವಾಮಿ ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ನಿಮ್ಮ ಕರಲಿಗೆ ಒಪ್ಪಿಸಿ ಹೊಡ್ತೀವಪ್ಪ. ಕರ್ತನೆ, ಪರಿಪೂರ್ಣವಾಗಿ ನೀವು ಆಳ್ವಿಕೆ ಮಾಡಿ ಕರ್ತನೆ, ಈ ದಿನ ಸ್ವಾಮಿ ನಮಗೆ ಏನು ಬೋಧಿಸ್ಬೇಕೆಂದರೂ ಅದನ್ನೆಲ್ಲ ನೀವು ಬೋಧಿಸಿ ಮಹಿಮೆ ಹೊಂದಬೇಕಾಗಿ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ತೀನಿ, ಜೀವವುಳ್ಳ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸತ್ಯವೇದ ಗ್ರಂಥವನ್ನು ನಾವು ಪ್ರಕಟಣೆ ಗ್ರಂಥಕ್ಕೆ ತಿರುಗಿಸೋಣ. ಇವತ್ತು ಒಂದೇ ಒಂದು ವಚನದಲ್ಲಿ ಪ್ರಸಂಗ ಆಡಲ್ಪಟ್ಟಿದೆ. ಒಂದೇ ಒಂದು ವಚನದಿಂದ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಲ್ಲೆಲೂಯಾ. ಈ ಒಂದು ವಾಕ್ಯಕ್ಕೆ ಅಥವಾ ಈ ದಿನದ ಒಂದು ಧ್ಯಾನದ ಒಂದು ಅಂಶ ಏನು ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ಕುಳಿತಂಥ ಸಮಯದಲ್ಲಿ ಪವಿತ್ರಾತ್ಮನು ಹೇಳಿದಂಥ ಒಂದು ಶಬ್ದ ಏನಂದರೆ ಎರಡನೆಯ ಮರಣವನ್ನು ಕುರಿತು. ಹಲ್ಲೆಲೂಯಾ. ಎರಡನೆಯ ಮರಣವನ್ನು ಕುರಿತು ಇವತ್ತು ಮಾತಾಡಲಿಕ್ಕಿದ್ದೀವಿ. ಎರಡನೇ ಮರಣವನ್ನು ಕುರಿತು ಇವತ್ತು ತಿಳ್ಕೊಳ್ಳಿಕ್ಕಿದ್ದೀವಿ. ಎರಡನೇ ಮರಣ ಅಂದರೆ ಏನು? ಎರಡನೇ ಮರಣಕ್ಕೆ ಯಾರೆಲ್ಲ ಸೇರ್ತಾರೆ? ಎಂಥವರೆಲ್ಲ ಸೇರ್ತಾರೆ? ಈ ಎರಡನೇ ಮರಣದಲ್ಲಿ ಯಾರೆಲ್ಲ ಸೇರುವುದಿಲ್ಲ ಎಂದಾಗಿ ಸಂಕ್ಷಿಪ್ತವಾಗಿ ನಾವು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಎರಡನೇ ಮರಣದಲ್ಲಿ ಇಲ್ಲಿ ನಾವು ನೋಡ್ತೀವಿ, ಅದು ಭಯಂಕರವಾಗಿರ್ತದೆ. ಎರಡನೇ ಮರಣ ಅಂದರೆ ಅದು ಎಲ್ಲರಿಗೂ ಇಲ್ಲ. ಎರಡನೇ ಮರಣ, ಹಲ್ಲೆಲೂಯಾ. ಯೇಸು ಸ್ವಾಮಿ ನಂಬಿದಂಥವರಿಗೆ ಒಂದೇ ಮರಣ, ಅದು ಶಾರೀರಿಕವಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿನ ನಂಬದೇ ಇರತಕ್ಕಂಥವರಿಗೆ ಎರಡು ಮರಣ ಇದೆ. ಒಂದು ಶಾರೀರಿಕವಾಗಿ ಮತ್ತು ಒಂದು ಆತ್ಮಿಕವಾಗಿ. ಎರಡು ಮರಣ. ಎರಡನೇ ಮರಣ, ಈಗಾಗಲೇ ನಾವು ಶರೀರನ ಕುರಿತು ನಾವು ಮಾತಾಡ್ತಾನೆ ಇದ್ದೀವಿ. ಶರೀರನ ಕುರಿತು ಅದು ಏನಾಗ್ತದೆ, ದೇವರ ವಾಕ್ಯ ಹೇಳ್ತದೆ 70 ವರ್ಷ 80 ವರ್ಷ ಅದಕ್ಕಿಂತ ಮೇಲೆ ಅದು ಹೆಚ್ಚಾಗಿ ಇರೋದಿಲ್ಲ. ಆದರೂ ಕೂಡ ಅದ್ರ ಒಳಗೆ ಆ 70-80 ವರ್ಷ ತುಂಬುದ್ರೊಳಗೆ ಕೂಡ ಎಷ್ಟೋ ಜನರು ಅವ್ರಿಗೆ ಕೊಡಲ್ಪಟ್ಟಂಥ ಆಯುಷ್ ಕಾಲವನ್ನು ಪೂರ್ತಿಯಾಗಿ ಈ ಲೋಕದಲ್ಲಿ ಕಲಿಯದೆ ಏನಾಗ್ತಾರೆ, ಆಕ್ಸಿಡೆಂಟ್ ಆಗಿ, ಆತ್ಮಹತ್ಯೆಗಳಾಗಿ, ಒಬ್ಬರಿಂದ ಒಬ್ಬರು ಒಡೆದಾಡಿ, ತುಳಿದಾಡಿ, ಮತ್ತು ಬೇರೆ ಕಾರಣದಿಂದ ಊಟ ಇಲ್ಲದೆ, ಗಾಳಿ ಇಲ್ಲದೆ, ಬಿಸಿಲಿಗೆ ತಡ್ಕೊಳಕ್ಕಾಗದೆ, ಹೀಗೆ ಅನೇಕರು ಏನಾಗ್ತಿದ್ದಾರೆ, ಸತ್ತು ಹೋಗ್ತಿದ್ದಾರೆ. ಆದರೆ ಪ್ರಿಯ ದೇವಜನರೇ, ಆದರೆ ಸಹಜವಾಗಿ ಎಲ್ಲ ಭೂಮಿಯ ಮೇಲೆ ಹುಟ್ಟುವಂಥ ಎಲ್ಲ ಜನರಿಗೆ ಶರೀರಕ್ಕಾಗಿ ಏನಿದೆ, ಮರಣ ಇದೆ. ಇದನ್ನು ಯಾರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ.
ಯಾವ ದೊಡ್ಡಣ್ಣ ಚಿಕ್ಕಣ್ಣ, ಯಾವ ಪ್ರಧಾನಮಂತ್ರಿ, ಯಾವ ಮುಖ್ಯಮಂತ್ರಿ, ಯಾವ ಸ್ವಾಮೀಜಿ, ಯಾವ ಗುರುಜಿ, ಯಾರು ಕೂಡ ಏನು ಮಾಡೋಕ್ಕಾಗಲ್ಲ, ತಪ್ಪಿಸ್ಕೊಳಕ್ಕಾಗಲ್ಲ. ಯಾವುದನ್ನ? ಶರೀರಕ್ಕವಾದಂಥ ಮರಣ. ಎಷ್ಟೇ ಕೋಟಿ ಇರ್ಬೋದು, ಎಷ್ಟೇ ಆಸ್ತಿ ಇರ್ಬೋದು, ಎಷ್ಟೇ ಜನಬಲ ಇರ್ಬೋದು, ಆದರೆ ಈ ಶರೀರಕ್ಕಾಗಿ ಬರೋದಂಥ ಮರಣವನ್ನು ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆದರೆ ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರೇ, ಈ ಶರೀರ ಎಲ್ಲರಿಗೂ ಮರಣ ತರುವಂಥದ್ದಾಗಿದೆ. ಆದರೆ ಈ ಆತ್ಮ ಇರ್ತದಲ್ಲ, ಆತ್ಮ ಅಂದರೆ ನಮ್ಮಲ್ಲಿ ಇಟ್ಟಂತಹ ಆತ್ಮ, ದೇವರು ನಮಗೆ ಶರೀರ, ಪ್ರಾಣ, ಆತ್ಮ ಈ ಮೂರು ನಮ್ಮಲ್ಲಿದೆ. ಈ ಮೂರು ನಮ್ಮಲ್ಲಿರೋದ್ರಲ್ಲೇ ನಾವು ಮನುಷ್ಯರಾಗಿದ್ದೀವಿ. ಈ ಮೂರು ನಮ್ಮಲ್ಲಿಲ್ಲ ಅಂದರೆ ನಾವು ಮನುಷ್ಯರಾಗಿರೋದಕ್ಕೇನಿಲ್ಲ, ಸಾಧ್ಯವಿಲ್ಲ. ಯಾಕಂದರೆ ಪ್ರಾಣಿಗಳಾಗ್ಬಿಡ್ತೀವಿ. ಪ್ರಾಣಿಗಳಿಗೆ ಆತ್ಮ ಇಲ್ಲ. ಯಾವುದೇ ಪ್ರಾಣಿಗಳಿಗೆ ಏನಿಲ್ಲ, ಆತ್ಮ ಇಲ್ಲ. ಶರೀರ ಇದೆ, ಉಸಿರಾಡೋದಕ್ಕೆ ಏನಿದೆ, ಅವುಗಳಿಗೆ ಪ್ರಾಣ ಇದೆ, ಅವುಗಳಿಗೆ ಆತ್ಮ ಇಲ್ಲ. ಆದರೆ ಮನುಷ್ಯರಾದ ನಮಗೆ ದೇವರು ತನ್ನ ಆತ್ಮವನ್ನು ಇಟ್ಟಿದ್ದಾನೆ ಒಳಗಡೆ. ಹಲ್ಲೆಲೂಯಾ. ದೇವರು ತನ್ನ ಆತ್ಮವನ್ನು ಇಟ್ಟಿದ್ದಾನೆ. ಆ ಆತ್ಮಕ್ಕೆ ಏನಿದೆ? ಸಾವು. ಆದರೆ ಆ ಆತ್ಮಕ್ಕೆ ಸಾವನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಈ ಶರೀರಕ್ಕಾಗಿ ಇರೋವಾಗಲೇ ಏನು ಮಾಡಬೇಕು? ಆರಿಸ್ಕೋಬೇಕು ಅದನ್ನು. ಹಲ್ಲೆಲೂಯಾ. ಈ ಶರೀರ ಬಿಟ್ಟು ಹೋದ್ಮೇಲೆ ಆತ್ಮಕ್ಕೆ ಜೀವವನ್ನು ಆರಿಸ್ಕೊಳ್ಳೋದಕ್ಕೆ ಅಧಿಕಾರ ಇರೋದಿಲ್ಲ. ಜೀವವನ್ನು ಆರಿಸಿಕೊಳ್ಳುವಂಥ ಏನಂತೆ ಅವಕಾಶ ಇರೋದಿಲ್ಲ. ಅದರಿಂದ ಪ್ರಿಯ ದೇವ ಜನರೇ, ಎರಡನೇ ಮರಣ ಎಂಬತಕ್ಕಂಥದ್ದು ಅದು ಭಯಂಕರವಾಗಿರ್ತದೆ. ಅದರಲ್ಲಿ ಯಾರೆಲ್ಲ ಸೇರ್ತಾರೆ ಎಂಬುದಾಗಿ ನಾವು ನೋಡಿದರೆ ಪ್ರಿಯರೇ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನದಲ್ಲಿ 8 ಅಂಶಗಳು ಅಡಗಲ್ಪಟ್ಟಿದೆ. 8 ವಿಧವಾದಂಥ ಗುಣಗಳು ಅಥವಾ 8 ವಿಧವಾದಂಥ ಗುಂಪಿನ ಜನರು ಅಡಗಲ್ಪಟ್ಟಿದೆ. ಆ 8 ವಿಧವಾದಂಥ ಜನರನ್ನು ಕುರಿತು ಇಲ್ಲಿ ದೇವರು ಮಾತಾಡ್ತಾನೆ. ಪರಿಶುದ್ಧಾತ್ಮನು ಯೋಹಾನನಿಗೆ ತಿಳಿಸುವಂಥದ್ದನ್ನು ನಾವು ನೋಡ್ತೀವಿ ಪ್ರಿಯರೇ. 8 ಮೊದಲನೇದಾಗಿ ಒಂದು ಶಬ್ದ ನೋಡಿದರೆ ದೇವರು ವಾಕ್ಯ ಹೇಳ್ತದೆ, ಆದರೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನಾನು ಆ್ಯಕ್ಚುಲಿ ಇವತ್ತು ಪ್ರಾರಂಭದಲ್ಲಿ 6ನೇ ವಚನದಿಂದ ಮತ್ತೆ ಸ್ವಲ್ಪ ಹಿಂದೆ ಹೋಗಿ ಆಮೇಲೆ ಮುಂದೆ ಹೋಗೋಣ ಎಂಬುದಾಗಿ ನಾನು ತಿಳ್ಕೊಂಡಿದ್ದೆ. ಆದರೆ ಪರಿಶುದ್ಧಾತ್ಮನೇ ಹೇಳಿದ್ರು 8ನೇ ವಚನ ಮೊದಲನೇದಾಗಿ, ಅದಕ್ಕೆ ಟೈಟಲ್ ದೇವರು ಕೊಟ್ಟರು ನನಗೆ, ಎರಡನೆಯ ಮರಣವನ್ನು ಕುರಿತು. ಹಲ್ಲೆಲೂಯಾ. ಎರಡನೆಯ ಮರಣವನ್ನು ಕುರಿತು ಮಾತಾಡು, ಬೇರೆ ಏನು ಮಾತಾಡೋಕೆ ಹೋಗಬೇಡ. ಯಾಕಂದರೆ ಪ್ರಿಯ ದೇವಚನರೇ, ಈ ಎರಡನೇ ಮರಣ ಅನ್ನತಕ್ಕಂಥದ್ದು ಭಯಂಕರವಾಗಿರ್ತದೆ. ಅದನ್ನು ತಪ್ಪಿಸಿಕೊಳ್ಳೋದಕ್ಕೆ ಸತ್ತ ಮೇಲೆ ಸಾಧ್ಯ ಇಲ್ಲ. ಸಾಯೋದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡ್ಬೋದು? ತಪ್ಪಿಸಿಕೊಳ್ಳೋದು. ನೆನಪಲ್ಲಿ ಇಟ್ಕೋಬೇಕು. ಹಲ್ಲೆಲೂಯಾ. 8ನೇ ವಚನ ಮೊದಲನೇ ಶಬ್ದ ಏನು ಹೇಳ್ತದೆ ನೋಡ್ರಿ, ಆದರೆ ಏಡಿಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ನನಗೆ ಗೊತ್ತಿದ್ದಂಗೆ, ನಾನು ಓದಿದಂತೆ ಹಂಗೆ ಈ ಏಡಿಗಳು ಎಂಬ ಶಬ್ದ 2 ಜಾಗದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನಿಮಗೆ ಓದಿದಂತರಿಗೆ ಇನ್ನೂ ಹೆಚ್ಚಾಗಿ ಏನ ಇದ್ದರೆ ದಯಮಾಡಿ ನಂಗೆ ತಿಳಿಸ್ರಿ, ನಾನು ಇನ್ನೂ ತಿಳ್ಕೊಳ್ತೀನಿ ಅದನ್ನು. ಹಲ್ಲೆಲೂಯಾ. 2 ಜಾಗದಲ್ಲಿ ಬರೆಯಲ್ಪಟ್ಟಿದೆ. ಒಂದು ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನದಲ್ಲಿ ಏಡಿಗಳು ಎಂಬುದಾಗಿ. ಸರಿ, ಈ ಏಡಿಗಳು ಅನ್ನೋದಕ್ಕೆ ಯಾರು ಹೇಳ್ತಾರೆ? ಏಡಿಗಳು ಅಂದರೆ ಏನು? ಏಡಿಗಳಂದರೆ ಏನು? ಬೇಗ ಹೇಳ್ಬೇಕು, ನೀವು ಉತ್ತರ ಹೇಳ್ಬೇಕು. ನೀವು ಸುಮ್ಮನೆ ಹಂಗೆ ಇದ್ರೆ ನಿಮಗೂ ನಿದ್ರೆ ಬರ್ತದೆ, ಹಂಗೂ ನಿದ್ರೆ ಬರ್ತದೆ. ನಂಬಿಕೆ ಇಲ್ಲದರಲ್ಲ, ಅದು ಧೈರ್ಯ ಇಲ್ಲದವರು. ಏಡಿಗಳನ್ನು ಅಂಜು ಬುರುಕರಂತಾರೆ. ಅಂಜು ಬುರುಕರು ಏನು ಕಂಡ್ರು ಅಂಜಿಕೆ, ಏನು ಕಂಡ್ರು ಹೆದರಿಕೆ, ಏನು ಅಂದ್ಬಿಡ್ತಾರೋ, ಏನು ಆಗ್ಬಿಡ್ತದೋ, ಏನು ಆಗ್ತದೋ, ಎಲ್ಲದಕ್ಕೂ ಭಯ ಪಡುವಂಥರಿಗೆ ಏನಂತೆ? ಏಡಿಗಳು. ಸರಿ, ಈ ಶಬ್ದ ಇಲ್ಲಿ ಯಾಕೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಆ ದೇವ್ರ ವಾಕ್ಯವನ್ನು ಧ್ಯಾನ ಮಾಡ್ತಾ ಹೋಗುವಂಥ ಸಮಯದಲ್ಲಿ ದೇವ್ರ ವಾಕ್ಯ ಅಲ್ಲಿ ಹೇಳ್ತದೆ ಏನಂತೆ, ಯೇಸು ಕ್ರಿಸ್ತನನ್ನ ಧೈರ್ಯವಾಗಿ ಯಾರು ಅಂಗೀಕಾರ ಮಾಡೋದಿಲ್ಲೋ ಅವ್ರಿಗೆಲ್ಲ ಏನಂತೆ? ಅವರೆಲ್ಲ ಏನು? ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನ ಧೈರ್ಯವಾಗಿ ಅಂಗೀಕಾರ ಮಾಡಿಕೊಳ್ಳದೆ, ಅದು ಧೈರ್ಯವಾಗಿ ಅರಿಕೆ ಮಾಡದೆ, ಈತನ ನನ್ನ ದೇವರು ನಿಜ ಎಂಬುದಾಗಿ ಅರಿಕೆ ಮಾಡಿಕೊಳ್ಳದ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಇದು ಕೊಡುವಂಥ ಒಂದು ಹೆಸರು ಏನದು? ಏಡಿಗಳು. ಇನ್ನು ನಾವು ಧ್ಯಾನ ಮಾಡ್ತಾ ಹೋಗುವಂಥ ಸಮಯದಲ್ಲಿ ಈ ವಾಕ್ಯ, ಈ ಶಬ್ದ ಯಾರಿಗೆ ಕೊಡಲ್ಪಟ್ಟಿದೆ ಅಂದರೆ
ನಾವು ನಂಬಿರ್ತೀವಿ ಯೇಸು ಸ್ವಾಮಿನ ಏನಂಗ ಹಂಗೆ ಹಿಂಗೆ ದೇವರು ಯಾರೋ ಮುಖಾಂತರ ಕೇಳ್ಕೊಂಡು ರಕ್ಷಣೆಗೆ ಬಂದ್ಬಿಡ್ತೀವಿ. ಆದರೆ ಆ ಸತ್ಯ, ನಾನು ತಿಳ್ಕೊಂಡ ಸತ್ಯವನ್ನು ಬೇರೆಯವ್ರಿಗೆ ಹೋಗಿ ಧೈರ್ಯವಾಗಿ ಹೇಳೋಕ್ಕೆ ಆಗೋದಿಲ್ಲ. ಅವ್ರಿಗೂ ಕೂಡ ಹೇಡಿಗಳು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ನಾವು ತಿಳ್ಕೊಂಡಂಥ ಸತ್ಯವನ್ನು ಧೈರ್ಯವಾಗಿ ಜನರಿಗೆ ಹೇಳಬೇಕು. ಅದರಿಂದಲೇ ನಮಗೆ ದೇವರು ಬಿರುದನ್ನು ಕೊಡ್ತಾನೆ. ಇಲ್ಲವಾದರೆ ನಾವು ತಿಳ್ಕೊಳ್ದೆ ಹೋದರೆ, ನಾವು ಅಥವಾ ತಿಳಿಸದೆ ಹೋದರೆ ಬೇರೆ ಜನರಿಗೆ ಏನಂತ ಹೆಸರು? ನಮಗೆ ಹೇಡಿಗಳು. ಇವತ್ತು ಪ್ರಪಂಚದಲ್ಲಿ ಅನೇಕ ಜನರು ಹೇಡಿಗಳಾಗಿ ನಿಂತಿದ್ದಾರೆ. ಅನೇಕ ಜನರು ಸತ್ಯವನ್ನ ಇವತ್ತು ಸಭೆಗಳಲ್ಲಿ ಕೂಡ, ಅನೇಕ ಸಭೆಗಳಲ್ಲಿ ಕೂಡ ಸತ್ಯವನ್ನು ಬೋಧಿಸದೆ, ಸತ್ಯವನ್ನು ಬೋಧಿಸೋದಕ್ಕೆ ಧೈರ್ಯವಿಲ್ಲದೆ, ಸತ್ಯವನ್ನು ಬೋಧಿಸೋದಕ್ಕೆ ಧೈರ್ಯವಿಲ್ಲದೆ ಅವ್ರು ಏನು ಮಾಡ್ತಾರೆ? ಏನೋ ಅವ್ರಿಗೆ ಅನುಕೂಲ ಆಗತಕ್ಕಂಥ ಬೋಧನೆಯನ್ನು ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಯಾಕೆ ಸತ್ಯವನ್ನು ಹೇಳೋದಿಲ್ಲ ಅಂದರೆ, ಅನೇಕರು ಅವರು ಸಂಬಂಧಗಳನ್ನ ಎಲ್ಲಿ ಕಲ್ಕೊಬಿಡ್ತೀವೋ, ಅಥವಾ ಅವರಿಂದ ಬರತಕ್ಕಂಥ ಲಾಭಗಳನ್ನ ಎಲ್ಲಿ ಕಲ್ಕೊಬಿಡ್ತೀವೋ, ಅಥವಾ ಅವರಿಂದ ಬರತಕ್ಕಂಥ ಸಹಾಯಗಳು ಎಲ್ಲಿ ಕಲ್ಕೊಬಿಡ್ತೀವೋ ಎಂಬುದಾಗಿ ಅವ್ರನ್ನ ಏನು ಮಾಡ್ತೀವಿ? ಬೂಸ್ಟ್ ಮಾಡಿ ಕಳಿಸ್ಬಿಡ್ತೀವಿ. ದೇವ್ರ ವಾಕ್ಯ ಹೇಳ್ತದೆ ಏನಂತೆ? ತಿಮೋಥೆಯರು ಬರೆದ ಪತ್ರಿಕೆ ಬಹಳ ಸ್ಪಷ್ಟವಾಗಿ ಹೇಳ್ತದೆ, 4ನೇ ಅಧ್ಯಾಯದಲ್ಲಿ ಏನಂತೆ? ಎಚ್ಚರಿಸು, ಗದರಿಸು, ಖಂಡಿಸು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ. ಆದರೆ ಇವತ್ತು ಅನೇಕ ಜನರು ಅವ್ರು ಏನೇ ಮಾಡಿದ್ರು ಎಚ್ಚರಿಸೋದಿಲ್ಲ, ಖಂಡಿಸೋದು ಇಲ್ಲ, ಗದರಿಸೋದು ಇಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಪ್ರೀತಿಸಬೇಕು, ಎಚ್ಚರಿಸಬೇಕು, ಗದರಿಸಬೇಕು. ಚೆನ್ನಾಗಿರೋರನ್ನ ಖಂಡಿತಲು ಒಳ್ಳೆಯವರಾಗಿದ್ದರೆ ಅವ್ರನ್ನ ಪ್ರೀತಿಸೋಣ. ಅವ್ರು ಕೆಟ್ಟ ದಾರಿಯಲ್ಲಿ ಹೋಗ್ತಿದ್ರೆ ಅವ್ರನ್ನ ಏನು ಮಾಡಬೇಕು? ಎಚ್ಚರಿಸಬೇಕು, ಗದರಿಸಬೇಕು, ಅವ್ರನ್ನ ತಿದ್ದಬೇಕು. ಅದು ನಮ್ಮೆಲ್ಲರ ಕರ್ತವ್ಯ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರೇ, ಇನ್ನು ಬಹಿರಂಗವಾಗಿ ಇನ್ನು ಅನೇಕರು ಸಭೆಗಳಿಗೆ ಬರ್ತಾರೆ. ವರ್ಷಾನುಗಟ್ಟಲೆ ಸಭೆಗೆ ಬರ್ತಾರೆ. 4 ವರ್ಷ, 5 ವರ್ಷ, 10 ವರ್ಷ ಸಭೆಗೆ ಬರ್ತಾರೆ. ಆದರೆ ದೀಕ್ಷಾಸ್ಥಾನ ಅಂದರೆ ಅವ್ರಿಗೆ ಭಯ. ಏನಾಗ್ಬಿಡ್ತದೋ, ದೀಕ್ಷಾಸ್ಥಾನ ತೆಗೆದುಕೊಂಡ್ರೆ ಜನರಿಗೆ ಗೊತ್ತಾಗ್ಬಿಡ್ತದೇನೋ, ಜನರಿಗೆ ಗೊತ್ತಾದರೆ ಎಲ್ಲಿ ನನ್ನ ಬಹಿಷ್ಕಾರ ಹಾಕ್ಬಿಡ್ತಾರೇನೋ, ಊರಿಂದ ಹೊರಗೆ ಇಟ್ಬಿಡ್ತಾರೇನೋ, ಅಥವಾ ರೇಷನ್ ಕಾರ್ಡ್ ಕಿತ್ಕೊಳ್ತಾರೇನೋ, ID ಕಾರ್ಡ್ ಕಿತ್ಕೊಬಿಡ್ತಾರೇನೋ, ಅಥವಾ ನನ್ನ ಮಗಳಿಗೆ ಮದುವೆ ಆಗೋದಿಲ್ಲ, ಹೆಣ್ಣು ಕೊಡದೆ ಇರ್ತವ್ರೇನೋ, ಅಥವಾ ನನ್ನ ಮಗನಿಗೆ ಹೆಣ್ಣು ಕೊಡದೆ ಇರ್ತಾರೇನೋ, ಮಗಳಿಗೆ ಹುಡುಗ ಸಿಗದಿರೋ ಹೋಗ್ಬಿಡ್ತದೇನೋ, ಅಥವಾ ಒಂದು ವೇಳೆ ನಾನು ದೀಕ್ಷಾಸ್ಥಾನ ತೆಗೆದುಕೊಂಡ್ಬಿಟ್ರೆ ನನ್ನ ಮಗಳಿಗೆ ನಾನು ಒಂದು ವೇಳೆ ಹಿಂದೂ ಪದ್ಧತಿ ಪ್ರಕಾರವಾಗಿ ನಾನು ಮದುವೆ ಮಾಡೋಕ್ಕೆ ನಾನು ಅದು ಆಚಾರ ವಿಚಾರ ಏನು ಮಾಡೋಕ್ಕಾಗಲ್ಲ, ಮಾಡಬಾರ್ದು ಎಂದು ಹೇಳ್ತಾರಲ್ಲ. ಯೇಸು ಸ್ವಾಮಿ ನಂಬಿದ ಮೇಲೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ. ಹೀಗೆ ಅನೇಕ ಕಾರ್ಯಗಳನ್ನ ತಲೆಯಲ್ಲಿ ತುಂಬಿಕೊಂಡು, ಅನೇಕ ಅಸತ್ಯಗಳನ್ನ ತಲೆಯಲ್ಲಿ ತುಂಬಿಕೊಂಡು ಇವತ್ತು ದೀಕ್ಷಾಸ್ಥಾನ ತೆಗೆದುಕೊಳ್ಳೋದಕ್ಕೆ ಏನು ಮಾಡ್ತಾರೆ ಜನರು? ಹಿಂದೆ ಮಾಡ್ತಾರೆ. ಅದು ಅಂಥವ್ರಿಗೆ ಕೂಡ ದೇವರು ವಾಕ್ಯ ಹೇಳ್ತದೆ. ನೇರವಾಗಿ ಹೇಳ್ತೀನಿ ಏನಂತ? ಅಂಥವ್ರನ್ನ ಕೂಡ ಏನಂತಾರೆ? ಯೇಸು ಸ್ವಾಮಿ ನಂಬಿದ ನಿಜ, ಹೌದಲ್ಲ? ಯೇಸು ಸ್ವಾಮಿ ದೇವರೇ ನಿಜ, ಹೌದಲ್ಲ? ಚರ್ಚ್ಗೆ ಹೋದ್ರೆ ಯೇಸು ಸ್ವಾಮಿ ನಂಬಿದ್ರೆ ಒಳ್ಳೇದಾಗಿದೆ, ಆಗ್ತಾ ಇದೆ, ಅನುಭವಿಸ್ತದೆ, ನಿಜ. ಆದರೆ ಬಹಿರಂಗವಾಗಿ ನಾವು ಒಪ್ಪಿಕೊಳ್ಳೋದ್ರಿಂದ ಏನು? ಈ ಲೋಕಲ್ಲಿ ನಮಗೆ ಆಗತಕ್ಕಂಥ ನಷ್ಟ ಏನು? ಒಂದು ವೇಳೆ ನಷ್ಟ ಆದರೂ ಚಿಂತೆ ಇಲ್ಲ, ಆದರೆ ನಮಗೆ ಏನಿದೆ? 2ನೇ ಮರಣ ತಪ್ಪಿಸ್ತದೆ. ಹಲ್ಲೆಲೂಯಾ. 2ನೇ ಮರಣ ತಪ್ಪಿಸ್ಕೋಬೇಕು, ಬಹಳ ಪ್ರಾಮುಖ್ಯ. ಈ ಲೋಕದಲ್ಲಿ ಇದೆಲ್ಲ ಇದ್ದಿದ್ದೆ, ರೇಷನ್ ಕಾರ್ಡು, ID ಕಾರ್ಡು, ಅಥವಾ ಊರಿಂದ ಹೊರಗಡೆ ಹಾಕೋದು, ಅದೆಲ್ಲ ಸುಮ್ಮನೆ ಹೆದರ್ಸೋದಷ್ಟೇ. ಅದರಿಂದ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಮಗೆ ಹಕ್ಕಿದೆ, ನಮಗೆ ಸಂವಿಧಾನ ಹಕ್ಕು ಕೊಡಲ್ಪಟ್ಟಿದೆ. ಈ ದೇಶದಲ್ಲಿ, ಈ ಮಣ್ಣಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಏನೇನು ಸೌಲಭ್ಯ ಸಿಗಬೇಕು ಅದೆಲ್ಲ ಸಿಗುತ್ತೆ. ಆದರೆ ನಾವು ಧೈರ್ಯವಾಗಿ ಯಾವ ರೀತಿಯಲ್ಲಿ ನಡ್ಕೋಬೇಕನ್ನೋದು ಬಹಳ ಪ್ರಾಮುಖ್ಯ, ಯಾವ ರೀತಿಯಲ್ಲಿ ಅದನ್ನು ನಿಭಾಯಿಸ್ಬೇಕನ್ನೋದು ಬಹಳ ಪ್ರಾಮುಖ್ಯ. ಆದ್ದರಿಂದ ಪ್ರಿಯ ದೇವಜನರೇ, ದೇವರು ವಾಕ್ಯ ಹೇಳ್ತದೆ, ಅನೇಕ ವರ್ಷಗಳು. ಕೆಲವರೆಲ್ಲ ಹೇಳ್ಬೋದು, ಕೆಲವರೆಲ್ಲ ನೀವು ಕೇಳಿಲ್ಲ ನನಗೆ, ಆದರೆ ನಾನೇ ಹೇಳ್ತೀನಿ, ಆನ್ಲೈನಲ್ಲಿ ಕೇಳಿಸ್ಕೊಳ್ಳೋರು ಇರ್ಬೋದು. ಹಾಗಾದರೆ ಕಳ್ಳ ಪರದೇಶಕ್ಕೆ ಹೋಗ್ಬಿಟ್ನಲ್ಲ, ಅವನಿಗೆ ದೀಕ್ಷಾಸ್ಥಾನ ಆಯ್ತಾ ಎಂದ ಕೇಳ್ಬೋದು, ಅದಲ್ಲ? ಕಲ್ಲಾಗ ಯೇಸು ಸ್ವಾಮಿ ಏನು ಹೇಳಿದ್ರು? ಇವತ್ತೇ ಅವನ ದೀಕ್ಷಾಸ್ಥಾನ ತಗೊಂಡನಾ ಅಂತ ಕೇಳ್ಬೋದು, ಹೌದಲ್ಲ? ಅವನಿಗೆ ಏನಿರಲಿಲ್ಲ, ಟೈಮ್ ಇರಲಿಲ್ಲ.
ಅವನಿಗೆ ಟೈಮ್ ಇರಲಿಲ್ಲ. ಅದಕ್ಕೆ ಅವನು ಪಶ್ಚಾತ್ತಾಪಪಟ್ಟ, ದೇವ್ರ ಹತ್ರ ಮಾನಸ ಅಂತಂದ್ರೆ ನೇರವಾಗಿ ದೇವ್ರ ಹತ್ರ ಹೋಗ್ಬಿಟ್ಟ. ಆದರೆ ಇವಾಗ ನಿಮ್ಗೆ ಏನು ಕೊಡಲ್ಪಟ್ಟಿದೆ? ಸಮಯ ಇದೆ, ಟೈಮ್ ಕೊಡಲ್ಪಟ್ಟಿದೆ. ವರ್ಷಾನ್ಗಟ್ಲೆ ಬೋಧಿಸ್ತಾ ಇದ್ದೀವಿ, ವರ್ಷಾನ್ಗಟ್ಲೆ ಹೇಳ್ತಾ ಇದೀವಿ ದೇವ್ರ ವಾಕ್ಯನ. ದೀಕ್ಷಾಸ್ಥಾನ ಅಂದರೆ ಏನು ಎಂದಾಗಿ ಪ್ರಿಯ ದೇವಚನರೇ, ನಿಮ್ಗೆ ಅರ್ಥ ಆಗೋದಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ. ಎಲ್ಲರ ಮನೇಲಿ ಏನಿದ್ದೇವೆ? ಕಪಟ್ಟಿದೆಯಲ್ಲ, ಬೀರು ಅಂತಾರೆ. ಬೆಂಗಳೂರು ಸೈಡ್ ಭಾಷೆಯಲ್ಲಿ ಬೀರು ಅಂತಾರೆ. ನಿಮ್ಮ ಸೈಡ್ ಏನಂತಾರೆ? ಅಲ್ಮಾರ್ ಅಂತಾರೆ, ಕಪಟ್ ಅಂತಾರೆ. ಏನೇನಂತಾರೆ? ಏನು? ತಿರ್ಜುರಿ, ಹೌದಲ್ಲ? ಅದು ಒಂದೇ ಇರ್ತದೆ, ಹೌದಲ್ಲ? ಆದರೆ ಅದಕ್ಕೆ ಅಂಗಡಿಯವನು ಎಷ್ಟು ಕೀ ಕೊಡ್ತಾನೆ? ಎಷ್ಟು ಕೀ ಕೊಡ್ತಾನೆ? ಸುಮಾರು ಕೀ ಕೊಡ್ತಾನೆ. ಅದು ಎರಡೆರಡು ಕೀ ಇರ್ತದೆ, ಹೌದಲ್ಲ? ಎರಡೆರಡು ಕೀ ಇರ್ತದೆ. ಒಂದೇ ಅಲ್ವಾ? ಒಂದೇ. ಈಗ ಇದು ಒಂದು ಇದೆ ಅಂತ ಇಟ್ಕೊಳ್ಳೋಣ. ಇದಕ್ಕೆ ಒಂದೇ, ಇದು ಒಂದೇ, ಇದು 4-5 ಇಲ್ಲ. 4-5 ಇಲ್ಲ. ಆದರೆ ಇದಕ್ಕೆ ಎಷ್ಟು ಕೀ ಇದ್ದಾವೆ? 4-5 ಕೀ ಇದ್ದಾವೆ. 4-5 ಕೀ ಇದೆ. ಹಾಗೆ ಯೇಸುಸ್ವಾಮಿ ಒಬ್ಬರೇ. ಯೇಸುಸ್ವಾಮಿ ಹತ್ರ ಹೋಗ್ಬೇಕಾದ್ರೆ ದೀಕ್ಷಾಸ್ಥಾನ ತಗೊಂಡು ಕೂಡ ಕೀ ಏನು ನಮಗೆ ಬಹಳ ಪ್ರಾಮುಖ್ಯ. ವರ್ಷಗಟ್ಟಲೆ ನಾನು ಚರ್ಚಿಗೆ ಬರ್ತೀನಿ ರೀ, ಯೇಸುಸ್ವಾಮಿ ನಂಬಿಟ್ಟಿದ್ದೀನಿ ರೀ, ಯೇಸುಸ್ವಾಮಿ ಬಿಟ್ಟರೆ ಬೇರೆ ಇನ್ಯಾರು ಇಲ್ಲ ರೀ ಅಂತ ಹೇಳ್ಕೊಂಡು ನೆವ ಹೇಳ್ಕೊಂಡು ಕಾಲವನ್ನು ತಳ್ಳೋರಿದ್ದಾರೆ. ಆದರೆ ಬೀಗ, ದೀಕ್ಷಾಸ್ಥಾನ ತಗೊಂತ ಬೀಗ ಕೂಡ ನಮಗೇನು ಬೇಕಾ? ಬಹಳ ಪ್ರಾಮುಖ್ಯ. ಯೇಸುಸ್ವಾಮಿ ನಂಬೋದಂಥದ್ದು ಒಂದು ಕೀ, ಪರಿಶುದ್ಧವಾಗಿ ಜೀವಿಸತಕ್ಕಂಥದ್ದು ಒಂದು ಕೀ, ದೀಕ್ಷಾಸ್ಥಾನ ಎಂಬತಕ್ಕಂಥದ್ದು ಒಂದು ಕೀ, ಆತನಿಗೆ ಸಾಕ್ಷಿಯಾಗಿ ಜೀವಿಸತಕ್ಕಂಥದ್ದು ಒಂದು ಕೀ. ಇದೆಲ್ಲ ನಮಗೆ ಕೀಗಳಾಗಿ ಕೊಡಲ್ಪಟ್ಟಿದೆ. ಯಾವುದು ಒಂದಿಲ್ಲ ಅಂದ್ರೂ ಅದ್ರ ಒಳಗಡೆ ಇರ್ತಕ್ಕಂಥ ವಸ್ತು ನಾವೇನ್ ಮಾಡೋಕ್ಕಾಗಲ್ಲ, ತೆಗೆಯಕ್ಕಾಗಲ್ಲ. ಅರ್ಥ ಆಗ್ತದ? ಅರ್ಥ ಆಗ್ತದ? ಅರ್ಥ ಆಗ್ತದಮ್ಮ? ಯಾವ್ದಾದ್ರು ಒಂದು ಬೀಗ ಇಲ್ಲ ಅಂದ್ರೂ, ಈಗ ಮೇನ್ ಡೋರು, ನಾವು ಚರ್ಚಿಗೆ ಬರ್ತಿದೀವಿ, ಯೇಸುಸ್ವಾಮಿನ ನಂಬಿದೀವಿ, ಒಳಗಡೆ ಇನ್ನೊಂದು ಡೋರ್ ಇದೆ. ಆ ಡೋರ್ಗೆ ಏನಾಗಬೇಕು? ನಾವು ಪರಿಶುದ್ಧರಾಗಿರ್ಬೇಕು, ನೀತಿವಂತರಾಗಿರ್ಬೇಕು. ಅದು ಇನ್ನೊಂದು ಡೋರ್ ಇದೆ ಒಳಗಡೆ, ಅದಕ್ಕೇನ್ ಬೇಕು? ಏನ್ ಬೇಕು? ಬೇಕು, ಅದಕ್ಕೊಂದು ಕೀ ಬೇಕು. ಅದೇನು? ದೀಕ್ಷಾಸ್ಥಾನ. ಇದೆಲ್ಲ ಇದ್ರೇನೆ ಅದನ್ನ ಪರಿಪೂರ್ಣವಾಗಿ ನಾವೇನ್ ಮಾಡಕ್ಕಾಗ್ತದೆ? ಬಳಸ್ಕೊಳಕ್ ಸಾಧ್ಯ. ಈ ಕೀಗಳಿಲ್ಲ ಅಂದ್ರೆ ಇದನ್ನ ಪರಿಪೂರ್ಣವಾಗಿ ನಾವೇನ್ ಮಾಡ್ಲಿಕ್ಕಾಗಲ್ಲ, ಬಳಸೋದಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ಕೀ ಮಾತ್ರ ಇದ್ರೆ ಸಾಕ್ರಿ ಅಂದ್ಬಿಟ್ಟು ಹೊರಗಡೆದು ಮಾತ್ರ ನಾವೇನ್ ಮಾಡ್ಬೋದ? ಮಾಡ್ಬೋದು, ಅಷ್ಟೇ ಉಪಯೋಗಿಸ್ಬೋದು. ಅದ್ರ ಒಳಗೆ ಇನ್ನು ಒಳಗೆ ಹೋಗ್ಬೇಕಾರೆ, ದೇವರ ರಾಜ್ಯಕ್ಕೆ ಒಳಗೆ ಹೋಗ್ಬೇಕಾರೆ ಏನ್ ಬೇಕು ನಮಗೆ? ಕೀಗಳು ಬೇಕು. ಅದು ಒಂದೊಂದು ಕೀ ಇದೆ. ಅದು ದೀಕ್ಷಾಸ್ಥಾನ ಅನ್ನೋದು ಕೂಡ ಬಹಳ ಪ್ರಾಮುಖ್ಯ. ಪ್ರಿಯರೇ, ಅದು ಇಲ್ಲ ಅಂದ್ರೆ ನಾವು ಯೇಸುಸ್ವಾಮಿ ಬಳಿಯಲ್ಲಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಅದರಿಂದಲೇ ದೇವ್ರ ವಾಕ್ಯ ಹೇಳ್ತದೆ, ನಿಜವಾಗ್ಲೂ ನೇರವಾಗಿ ದೇವ್ರ ವಾಕ್ಯ ಹೇಳ್ತದೆ, ಯಾರ್ಯಾರು ಈ ರೀತಿಲಿ ಹಿಂಜರಿತಾರೋ ಅವರೆಲ್ಲರಿಗೂ ದೇವ್ರ ವಾಕ್ಯ ಹೇಳ್ತದೆ ಏನಂತೆ? ಏಡಿಗಳು. ಅರ್ಥ ಆಗ್ತದ? ಏಡಿಗಳು. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ 2 ತಿಮೋತಿ 1:7 ಏನ್ ಹೇಳ್ತದೆ ದೇವ್ರ ವಾಕ್ಯ? ಬಹಳ ಸ್ಪಷ್ಟವಾಗಿ 2 ತಿಮೋತಿ 1:7 ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ ಪ್ರೀತಿ ಶಿಕ್ಷಣ ಆತ್ಮಗಳು. ಏನಂತೆ? ಬಲ. ನಾವು ಈ ಲೋಕದಲ್ಲಿ ಬಲವುಳ್ಳವರಾಗಿ ಜೀವಿಸ್ಬೇಕು. ದೇವರು ಬಲವುಳ್ಳವನಾಗಿದ್ದಾನೆ, ಶಕ್ತಿವಂತನಾಗಿದ್ದಾನೆ. ಆತನ ಮಕ್ಕಳಾದ ನಾವು ಕೂಡ ಏನಾಗಿರ್ಬೇಕು? ಬಲವುಳ್ಳವರಾಗಿ ಶಕ್ತಿವಂತರಾಗಿ ಈ ಲೋಕದಲ್ಲಿ ಜೀವಿಸ್ಬೇಕು. ಎರಡನೇದಾಗಿ ಪ್ರೀತಿ. ಆತನ ನಮ್ಮನ್ನು ಪ್ರೀತಿಸಿದಾನೆ. ನಾವು ಕೂಡ ಆತನ ಏನ್ ಮಾಡ್ಬೇಕು? ಬೇರೆಯವ್ರನ್ನ ಏನ್ ಮಾಡ್ಬೇಕು? ದೇವರನ್ನ ಪ್ರೀತಿಸ್ಬೇಕು. ಅದೇ ಸಮಯದಲ್ಲಿ ಮನುಷ್ಯರನ್ನು ಕೂಡ ನಾವೇನ್ ಮಾಡ್ಬೇಕು? ಪ್ರೀತಿ ಮಾಡಬೇಕು. ಮೂರನೇದಾಗಿ ಏನು? ಶಿಕ್ಷಣಗಳ ಆತ್ಮ. ಅದು ವಿದ್ಯಾ ಶಿಕ್ಷೆ ಇರ್ಬೋದು, ಅಥವಾ ಅವರ ಜೀವಿತವನ್ನು ಸರಿಪಡಿಸುವ ಶಿಕ್ಷೆ ಆಗಿರ್ಬೋದು, ಶಿಕ್ಷಣ ಇರ್ಬೋದು, ಬೇರೆ. ಆದರೆ ದೇವರು ಕೊಡುವಂಥದ್ದು ನಮಗೆ, ನಾವು ತಪ್ಪು ಮಾಡಿದಾಗ ನಮ್ಮನ್ನು ಕೂಡ ದೇವರು ಏನ್ ಮಾಡ್ತಾನೆ? ದಂಡಿಸ್ತಾನೆ, ಶಿಕ್ಷಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಶಿಕ್ಷಣ ಆತ್ಮ. ನಾಲ್ಕನೇದು ಏಡಿತನದ ಆತ್ಮ ಅಲ್ಲ. ಹಲ್ಲೆಲೂಯಾ. ನಮಗೆ ಕೊಡಲ್ಪಟ್ಟಂತ ಆತ್ಮ ಯಾವುದು? ಬಲ ಪ್ರೀತಿ ಶಿಕ್ಷಣಗಳ ಆತ್ಮ ಹೊರತು ಏನದು? ಯಾಕೆ ಭಯ ಪಡ್ತೀವಿ ನಾವು? ಯಾಕೆ ಭಯ ಪಡ್ಬೇಕು?
ನಮ್ಮ ನೆಂಟರುಗಳಿಗೆಲ್ಲ ಗೊತ್ತು ನಾವು ಚರ್ಚ್ಗೆ ಹೋಗ್ತೀವಿ ಅಂತೇಳಿ, ಹೌದಲ್ಲ? ನಮ್ಮ ಸಂಬಂಧಿಕರು, ನಮ್ಮ ಅಕ್ಕಪಕ್ಕದಲ್ಲಿ ವಾಸ ಮಾಡೋರಿಗೆಲ್ಲ ಗೊತ್ತು ನಾವು ಚರ್ಚ್ಗೆ ಹೋಗ್ತೀವಿ ಅಂತೇಳಿ, ಯೇಸು ಸ್ವಾಮಿ ನಂಬಿದೀವಿ ಅಂತೇಳಿ. ಆದರೆ ದೀಕ್ಷಾಸ್ಥಾನ ಅಂದಾಗ ಏನಾಗ್ತದೆ? ಇಂದ ಹೋಗ್ತಾರೆ. ದೇವ್ರ ವಾಕ್ಯ ಹೇಳ್ತದೆ, ಯಾರನ್ನೂ ನಾನು ಏನು ಕೀಳಾಗ ಅಥವಾ ಅವ್ರನ್ನ ಬೈಯೋದಕ್ಕೋ ಟೀಕೆ ಮಾಡೋದಕ್ಕೋ ಮನಸ್ಸು ನೋಯಿಸೋದಕ್ಕೋ ನಾನು ಹೇಳ್ತಿಲ್ಲ. ಈ ಸಂದರ್ಭ ಬಂದಾಗ ನಾನು ನಿಮಗೆ ಹೇಳ್ತಿದ್ದೀನಿ. ಈ ಸಂದರ್ಭ, ಈ ವಾಕ್ಯಕ್ಕೆ ಅರ್ಥಗಳು ಈ ರೀತಿಯಲ್ಲಿ ಇರ್ತದೆ. ಏನಂತೆ, ಯಾರು ಬಹಿರಂಗವಾಗಿ ದೇವರನ್ನ ಒಪ್ಪಿಕೊಳ್ಳುವುದಿಲ್ಲೋ ಅಂಥವರೆಲ್ಲರಿಗೂ ಹೆಸರು ಕೊಡಲ್ಪಟ್ಟಿದೆ. ಏನಂತೆ? ಏಡಿಗಳು. ಇವರು ಯಾರು ಎಲ್ಲಿಗೆ ಸೇರೋದಿಲ್ಲ? ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಅಲ್ಲಿ ಎರಡು ಜೀವಿತ ಇದೆ. ಒಂದು ನಿತ್ಯ ಜೀವ, ಎರಡನೇದಾಗಿ ಏನಿದೆ ಗೊತ್ತಾ? ಅದು ನಿತ್ಯ ಜೀವನೇ. ಅದರಲ್ಲಿ ಏನಿದೆ? ನಿತ್ಯ ನರಳ್ತಿರ್ಬೇಕು. ಅಲ್ಲೂ ನಿತ್ಯ ಜೀವ ಇದೆ, ಇಲ್ಲೂ ನಿತ್ಯ ಜೀವ ಇದೆ. ಈ ನಿತ್ಯ ಜೀವದಲ್ಲಿ ಏನಿರಲ್ಲ. ನಾವು ಮೇಲುಗಡೆ ವಚನಗಳನ್ನು ಓದಿ ನಾವು ಏನಂತೆ, ಅವರಲ್ಲಿ ಇನ್ನೂ ಮುಂದೆ ಏನಿರಲ್ಲ, ದುಃಖವಾಗಲಿ, ಗೋಳಾಟ ಆಗಲಿ, ಕಣ್ಣೀರಾಗಲಿ, ಕಷ್ಟವಾಗಲಿ, ಚಿಂತೆ ಆಗಲಿ. ನೀವು 3ರಿಂದ ನೀವು ಓದ್ತಾ ಹೋದ್ರೆ, 3-4 ವಚನಗಳನ್ನು ಓದ್ತೋದ್ರೆ ಅಲ್ಲಿ ಬರೆಯಲ್ಪಟ್ಟಿದೆ, ಇನ್ನು ಅವರ ಕಣ್ಣೀರಿರುವುದಿಲ್ಲ. ಎಲ್ಲಿ? ಪರಲೋಕ ರಾಜ್ಯದಲ್ಲಿ, ನಿತ್ಯ ಜೀವದಲ್ಲಿ. ಆದರೆ ನಿತ್ಯ ನರಕದಲ್ಲಿ, ಈಗ ನಿತ್ಯ ನರಕನ ಕುರಿತು ಈಗ ಮಾತಾಡ್ತಿದ್ವಿ, ಎರಡನೇ ಮರಣವನ್ನು ಕುರಿತೇ ಮಾತಾಡ್ತಿದ್ವಿ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ, ಇಂಥ ಗುಂಪಿನ ಜನರಿಗೆ ಕ್ರೈಸ್ತರಾದಂಥ ನಾವು ಬೋಧಿಸ್ಬೇಕಾದಂಥ ನಾವು ಕೂಡ ಕೆಲವ್ರಿಗೆ ಏನು ಮಾಡ್ತೀವಿ, ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರನ್ನೇನು ಮಾಡೋದಿಲ್ಲ, ಖಂಡಿಸೋದಿಲ್ಲ, ಎಚ್ಚರಿಸೋದಿಲ್ಲ, ಅವ್ರಿಗೆ ತಿಳಿಸಿ ಹೇಳೋದಿಲ್ಲ. ತಿಳಿಸಿ ಹೇಳ್ಬಿಟ್ರೆ ಎಲ್ಲಿ ಅವ್ರು ನಮ್ಮನ್ನು ಅವ್ರ ಮನೆಗೆ ಬಿಟ್ಕೊಳ್ಳಲ್ವೋ, ಅಥವಾ ಅವ್ರು ನಮ್ಮ ಮನೆಗೆ ಬರೋದಿಲ್ವೋ, ಅಥವಾ ಅವರಿಂದ ನಮಗೆ ಬರೋಂಥ ಸಹಾಯ ಲಾಭ ಎಲ್ಲ ಕಟ್ಟಾಗ್ಬಿಡ್ತದೆ ಎಂದಾಗ ಏನು ಮಾಡ್ತೀವಿ? ಬೂಸ್ಟ್ ಹಾಕೊಂಡು ಹೋಗ್ತೀವಿ. ಪರವಾಗಿಲ್ಲ. ಆದ್ರೆ ದೇವರು ವಾಕ್ಯ ಹೇಳ್ತದೆ, ಅದು ಅಲ್ಲ, ಅದು ಈ ಲೋಕಕ್ಕೆ ಸೀಮಿತವಾದದ್ದು. ಯಾವುದು? ಲೋಕಕ್ಕೆ ಸೀಮಿತವಾದ. ಎಷ್ಟು ದಿವಸ? 2 ದಿವಸ. ಅವ್ರು ಕೊಡೋದು ಎಷ್ಟು ದಿವಸ ಇರ್ತದೆ? ಅವ್ರು ಸಹಾಯ ಮಾಡಿದ್ರೆ ಎಷ್ಟು ದಿವಸ ಇರ್ತದೆ? ಅವರಿಂದ ಬರುವಂಥ ಲಾಭ ಎಷ್ಟು ದಿವಸ ಇರ್ತದೆ? 2 ದಿವಸ. 3ನೇ ದಿವಸ ಏನೂ ಇಲ್ಲ. 3ನೇ ದಿವಸ ಎಲ್ಲಿ ನಿಲ್ಬೇಕು? ನಾವು ದೇವರ ಬಳಿಯಲ್ಲಿ ನಿಲ್ಲಬೇಕು. ದೇವರ ಬಳಿ ನಿಲ್ಲೋದಕ್ಕೆ ನಮಗೆ ಬೇಕಾದ ಎಲ್ಲ ಕೀಗಳನ್ನ ಏನು ಮಾಡಬೇಕು? ನಾವು ರೆಡಿಯಾಗಿ ಇಟ್ಕೋಬೇಕು. ಆಗ ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಪ್ರಿಯ ದೇವಚಂದ್ರೆ, 2ನೇ ಶಬ್ದವನ್ನು ನೋಡೋಣ. 2ನೇ ಶಬ್ದ ನಂಬಿಕೆ ಇಲ್ಲದವರು. ಏನಂತೆ? ನಂಬಿಕೆ. ಇವತ್ತು ಎಷ್ಟೋ ಜನರು ಯೇಸು ಸ್ವಾಮಿಯನ್ನ ಏನ್ ಮಾಡ್ತಾರೆ? ನಂಬದೇ ಇದ್ದಾರೆ. ಅದಕ್ಕೆ ಇಲ್ಲಿ ನಂಬಿಕೆ ಇಲ್ಲದವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇನ್ನು ಅನೇಕರು ಸತ್ಯವನ್ನ ಏನ್ ಮಾಡ್ತಿಲ್ಲ, ನಂಬುತ್ತಾ ಇಲ್ಲ, ಸುಳ್ಳನ್ನು ಏನ್ ಮಾಡ್ತಾರೆ? ನಂಬುತ್ತಾರೆ. ಉದಾಹರಣೆಗೆ ನಾವು ನೋಡ್ತೀವಿ, ಆದಿಕಾಂಡ ನಾವು ನೋಡಿದ್ರೆ 1ನೇ ಅಧ್ಯಾಯ 2ನೇ ಅಧ್ಯಾಯ ನೋಡಿದ್ರೆ ಏನಂತೆ, ಸೈತಾನ್ ಬಂದು ಒಂದು ಸುಳ್ಳು ಹೇಳ್ದ. ಏನ್ ಸುಳ್ಳು ಹೇಳ್ದ? ನೀವೇನಾಗ್ತೀರಾ? ನೀವು 1:26 ಓದಿದ್ರೆ ಏನಲ್ಲಿ ಬರೆಯಲ್ಪಡಿದೆ? ನಮ್ಮ ಸ್ವರೂಪಕ್ಕೆ ಸರಿಯಾಗಿ ಏನ್ ಮಾಡೋಣ? ಯಾರ ಸ್ವರೂಪದಲ್ಲಿ ಇದ್ರು? ಆದಾಮ ಅವಳು ದೇವರ ಸ್ವರೂಪದಲ್ಲಿ. ಸೈತಾನ ಬಂದು ಏನ್ ಕಿವಿ ಉತ್ತದನೆ? ನೀವು ದೇವರಂತೆ ಆಗ್ತೀರಿ. ಈ ಅವಳು ಏನ್ರಿ? ಬುದ್ಧಿ ಇದೆ, ಬುದ್ಧಿ ಇಲ್ವಾ? ಯಾರ ಸ್ವರೂಪದಲ್ಲಿ ಇದ್ದಾರೆ ಅವರು? ಸೈತಾನ ಬಂದು ಏನು ಉದ್ದ? ಯಾವ್ದನ್ನ ನಂಬಿದ್ರು? ದೇವ್ರು ಇದನ್ನ ತಿನ್ಬೇಡ, ಇದನ್ನ ಮಾತ್ರ ಏನ್ ಮಾಡ್ಬೇಡ ಅಷ್ಟೇ. ಇಡೀ ತೋಟದಲ್ಲಿ ಬೇಕಾದಷ್ಟಿದೆ, ಬೇಕಾದ ಕಾಯಿ ಪಲ್ಯ ಇದೆ, ಬೇಕಾದ ಹಣ್ಣುಗಳಿದೆ, ಬೇರೆ ಬೇರೆ ತರದ ಎಲ್ಲ ನಿನ್ಗೆ ಏನ್ ಬೇಕಾ ಎಲ್ಲ ಉಂಟು ಮಾಡಿದೀನಿ, ಎಲ್ಲವನ್ನು. ಯಾಕೆ ಈ ಕಟ್ಲೆ ಕೊಟ್ಟು ನಿಮ್ದಿಗೆ? ಅದು ಕೂಡ ಒಂದು ಸಂದೇಶ. ಆದ್ರೆ ಅದಕ್ಕೆ ಹೋಗೋದು ಬೇಡ, ಯಾಕಂದ್ರೆ ಟೈಮ್ ಆಗ್ತದೆ. ದೇವ್ರ ವಾಕ್ಯ ಹೇಳ್ತದೆ ಏನಂತೆ, ಎಲ್ಲವನ್ನು ತಿನ್ನು, ಆದ್ರೆ ಇದನ್ನ ಒಂದು ಮಾತ್ರ ತಿನ್ಬೇಡ ಅಷ್ಟೇ. ಆದ್ರೆ ದೇವ್ರು ಹೇಳಿದ ಮಾತನ್ನ ಏನ್ ಮಾಡಿಬಿಟ್ರು? ಉಜ್ಜಿ ಬಿಟ್ಬಿಟ್ರು. ಆದ್ರೆ ಸೈತಾನ್ ಹೇಳಿದ ಮಾತನ್ನ ಏನ್ ಮಾಡಿದ್ರು?
ಹೋಗಿ ಇಟ್ಕೊಂಡ್ಬಿಟ್ರು. ಇಟ್ಕೊಂಡು ಏನು ಮಾಡಿದ್ರ, ಇವತ್ತು ಅದಕ್ಕೆ ನಮ್ಮ ಈ ಭೂಮಿಯ ಮೇಲೆ ಇಷ್ಟೆಲ್ಲ ರಾತಂತ ಸೃಷ್ಟಿಯಾಗಿದೆ, ಇಷ್ಟೆಲ್ಲ ಪರಿಸ್ಥಿತಿಗಳು ಉದ್ಭವ ಆಗಿದೆ. ದೇವರ ಉದ್ದೇಶ ಏನಿತ್ತು, ದೇವರ ಮುಂದಿನ ಯೋಚನೆ ಏನಿಟ್ಟಿದ್ರು, ಆದರೆ ಸೈತಾನನ ಮಾತನ್ನು ಕೇಳಿ ಅವಳು ಮತ್ತೆ ಆದಾಮ್ ಇಬ್ರು ಸೇರ್ಕೊಂಡು ಏನು ಮಾಡಿದ್ರು, ಎಲ್ಲವನ್ನ ಕೆಡಿಸಿಟ್ಬಿಟ್ರು, ಎಲ್ಲವನ್ನ ತಲೆ ಕೆಳಗೆ ಮಾಡಿಬಿಟ್ರು, ಎಲ್ಲವನ್ನ ಏನು ಮಾಡಿಬಿಟ್ರು, ಬುಡಮೇಲೆ ಮಾಡಿಬಿಟ್ರು. ಅದರಿಂದಲೇ ಇವತ್ತೆಲ್ಲ ಪಾಪ ಲೋಕದಲ್ಲಿ ಉತ್ಪತ್ತಿ ಆಯಿತು. ಪಾಪ ಅಲ್ಲಿಂದನೇ ಪ್ರಾರಂಭ ಆಗಿದ್ದು. ಪಾಪ ಉತ್ಪತ್ತಿ ಆಗಿದ್ದರಿಂದ ಇವತ್ತಿನವರೆಗೂ ಆ ಪಾಪವನ್ನು ಶಮನ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಿಲ್ಲ. ಆದರೆ ಯೇಸು ಕ್ರಿಸ್ತನು ಪಾಪವನ್ನು ಅಳಿಸೋದಕ್ಕಾಗಿ ಬಂದಿಲ್ಲ, ಪಾಪಿಗಳನ್ನ ರಕ್ಷಿಸೋದಕ್ಕಾಗಿ ಬಂದನು. ನೆನಪಲ್ಲಿ ಇಟ್ಕೊಳ್ರಿ. ಹಾಗಾದ್ರೆ ನೀವು ಹೇಳ್ಬೋದು, ಯೇಸು ಸ್ವಾಮಿ ಬಂದಲ್ಲ ಮತ್ತೆ ಪಾಪವನ್ನು ಯಾಕೆ ಇಳಿದಾಗೆ ಮಾಡ್ಬೋದು ಎಂದು ಕೇಳ್ಬೋದು. ಆದರೆ ಯೇಸು ಸ್ವಾಮಿ ಬಂದ ಉದ್ದೇಶ ಪಾಪವನ್ನು ಅಳಿಸೋದಕ್ಕಾಗಿ ಬಂದಿಲ್ಲ, ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕಾಗಿ ಬಂದನು. ಹಾಲೆಲೂಯ, ಹಾಲೆಲೂಯ. ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ. ಇನ್ನು ನಾನು ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ನೋಡ್ತಿದ್ದೆ. ಕಿರಣ್ ಪಾಲ್ ಅಯ್ಯವ್ರದ್ದು ಒಂದು ವಿಡಿಯೋ. ಆ ವಿಡಿಯೋದಲ್ಲಿ ಒಂದು ಸಣ್ಣ ಒಂದು 2-3 ಸೆಕೆಂಡ್ದು ಒಂದು ವಿಡಿಯೋ ಬಂದು ತೋರಿಸಿದ್ರು. ಒಬ್ಬ ಪ್ರಸಿದ್ಧವಾದಂಥ ವ್ಯಕ್ತಿ ಅದು TV ಚಾನಲ್ ಕೂತ್ಕೊಂಡು ಏನು ಮಾಡ್ತಾರೆ, ಎಂಟ್ರಿ ಕೊಡುವಂಥ ಸಮಯದಲ್ಲಿ ಅವರವರೇ ಮಾತಾಡ್ಕೊಳ್ತಾರೆ. ಅಂದರೆ ಯೇಸು ಸ್ವಾಮಿನ ಏನು ಮಾಡ್ತಾರೆ, ಯೇಸು ಸ್ವಾಮಿನ ಅಷ್ಟು ಇದರಲ್ಲಿ ಆತನ ಹೇಳ್ದಂತ ಒಂದು ಶಬ್ದ ಅವ್ರು ಹಾಕಿ ತೋರಿಸಿದ್ರು. ಏನಂತೆ, ಇಲ್ಲಿ ನೋಡ್ರಿ, ಇದು ಇನ್ನೊಂದಿದೆ. ಏನಂದ್ರೆ, ಯಾವಾಗಲೋ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ರಕ್ತ ಸುರಿಸಿದಂತೆ, ಆ ರಕ್ತ ಇವಾಗಲೂ ಕೆಲಸ ಮಾಡ್ತಂತೆ ಅಂದ್ಬಿಟ್ಟು ಜೋರಾಗಿ ನಗ್ತಾ ಇದ್ರು. ಏನ್ ಮಾಡ್ತಿದ್ರು ಅಂದ್ರೆ, ಯೇಸು ಸ್ವಾಮಿನ ಏನ್ ಮಾಡ್ತಿದ್ದಾರೆ, ಹಾಸ್ಯ ಮಾಡ್ತಿದ್ದಾರೆ. ಯೇಸು ಸ್ವಾಮಿನ ಏನ್ ಮಾಡ್ತಿದ್ದಾರೆ, ಒಂದು ರೀತಿಯಲ್ಲಿ ಕೀಳ್ಮಟ್ಟಿಗೆ ತಳ್ತಾ ಇದಾರೆ. 2000 ವರ್ಷಗಳ ಹಿಂದೆ ಇದೆಂತ ತಮಾಷೆ ಅಂದ್ಬಿಟ್ಟು ನಗ್ತಾ ಇದಾರೆ. ಆದರೆ ಯೇಸು ಸ್ವಾಮಿ ರಕ್ತವನ್ನು ಹೇಳುವಾಗ ಇವತ್ತಿಗೆ ಕೂಡ ದೆವ್ವಗಳು ಏನ್ ಮಾಡ್ತವೆ, ದೆವ್ವಗಳು ನಡುಕ್ತವೆ. ಯೇಸು ಸ್ವಾಮಿ ರಕ್ತವನ್ನು ಹೇಳುವಾಗ ಈಗ ಕೂಡ ರೋಗಗಳು ಏನಾಗ್ತವೆ, ವಾಸಿ ಆಗ್ತವೆ. ಹಾಲೆಲೂಯ. ನಂಬಿದವರಿಗೆ ಇದು ದೇವರು ವಾಕ್ಯ ಹೇಳ್ತದೆ, ನಂಬಿದವರಿಗೆ ಎಲ್ಲವೂ ಸಾಧ್ಯ, ನಂಬದವರಿಗೆ ಎಲ್ಲವೂ ಅಷ್ಟೇ. ಹಾಲೆಲೂಯ. ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ. ಅದಕ್ಕೆ ನಂಬಿಕೆ ಇಲ್ಲದವರು ಏನಂತೆ, ನಂಬಿಕೆ ಇಲ್ಲದವರು ಸತ್ಯವನ್ನು ನಂಬೋದಿಲ್ಲ. ಇವತ್ತು ಸತ್ಯವನ್ನು ನಂಬೋದಿಲ್ಲ, ನಿಜವನ್ನು ನಂಬೋದಿಲ್ಲ. ಯಾರನ್ನ ಒಬ್ರು ಬಂದ್ಬಿಟ್ಟು, ಯಾವನೋ ಒಬ್ಬ ಬುಡ್ಬುಡಿಕನ್ನು ಬಂದ್ಬಿಟ್ಟು ನಿಮ್ಮ ಮನೇಲಿ ಬಂದ್ಬಿಟ್ಟು ಬೆಳಗ್ಗೆ 3 ಗಂಟೆಗೆ, ಅವ್ರದ್ದು ಬರೋದು 3 ಗಂಟೆಗೆ. ಎಷ್ಟು ಗಂಟೆಗೆ ಬರ್ತಾರೆ ಅವರು? ಬುಡ್ಬುಡಿಕೆರೆಲ್ಲ ಬರೋದು ಎಷ್ಟು ಗಂಟೆಗೆ? ಮಧ್ಯರಾತ್ರಿ 2ನೇ ಜಾವ 3ನೇ ಜಾವ ಅಂತ ಹೇಳ್ತಾರೆ. ಆ ಜಾವದಲ್ಲಿ ಬಂದ್ಬಿಟ್ಟು ಈ ಮನೆಯಲ್ಲಿ ಏನಿದೆ, ಭಯಂಕರವಾಗಿ ಏನಿದೆ, ಗಂಡಾಂತರ ಕಾದಿದೆ, ಹಾಲಕ್ಕಿ ನುಡಿತಲೆ, ಹಾಗೆ ಹೀಗೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಇವ್ರು ಬೆಳಗ್ಗೆ ಎದ್ದಿದ ಕೂಡಲೇ ಏನು ಮಾಡ್ಬೇಕಾ, ಅವನ್ ನೋಡ್ಕೊಂಡು ಹೋಗ್ಬೇಕು. ಯಾರು ನೋಡ್ಕೊಂಡು ಹೋಗ್ಬೇಕಾ? ಬಾಪ ನಮ್ಮ ಮನೆಗೆ, ನೀನ್ ರಾತ್ರಿ ಏನೋ ಓದ್ರಿ ಹೋಗಿದ್ದಲ್ಲ, ಈಗ ಬಂದ ಅದ್ರಿಗೆ ಏನ್ ಮಾಡ್ಬೇಕು ಸ್ವಾಮಿ? ನಿಜ ಏನಾಗಿರಲ್ಲ ಕುಟುಂಬಕ್ಕೆ, ಆ ಕುಟುಂಬಕ್ಕೆ ಏನಾಗಿರಲ್ಲ. ಆದ್ರೆ ಅವನು ಕೊಟ್ರೆ, ಸಾಲ ಮಾಡಿದ್ರೆ, ಅವ್ನು ಹೇಳಿದ್ರೆ 11,000 21,000 ಅದು ತಗೊಂಬ, ಇದು ತಗೊಂಬಂದ್ರೆ ಏನ್ ಮಾಡ್ತೀರ? ಸಾಲ ಮಾಡಿ ಆದ್ರೂ ತಗೊಂಬರ್ತಾರೆ. ಎದುರಿಸ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ, ಅದನ್ನ ನಂಬುತ್ತಾರೆ. ದೇವ್ರು ನನ್ನ ಜೊತೆಲಿ ಇದ್ದಾನೆ ಎಂಬುದಾಗಿ ನಂಬೋದಿಲ್ಲ, ಅವನು ಮಾತ್ರ ನಂಬುತ್ತಾರೆ. ಅದಕ್ಕೆ ನಂಬಿಕೆ ಇಲ್ಲದವರು. ಹಲ್ಲೆಲೂಯಾ. ನಂಬಿಕೆ ಇಲ್ಲದವರು. ಹಾಗೆ ನಾವು ನೋಡೋಣ ಪ್ರಿಯರೇ, ನಾವು ನೋಡೋಣ ಇನ್ನೊಂದು ಶಬ್ದ. ಏನಂದ್ರೆ ನೋಡ್ರಿ, ಇನ್ನೊಂದು ಶಬ್ದ ಅಸಹ್ಯವಾದದಲ್ಲಿ. ಯಾವುದರಲ್ಲಿ? ಅಸಹ್ಯವಾದದಲ್ಲಿ ಸೇರಿದವರು. ಅಸಹ್ಯವಾದದಲ್ಲಿ ಸೇರಿದವರು. ಇವತ್ತು ಈ ಭೂಮಿಯ ಮೇಲೆ, ಈ ಒಂದು ಪ್ರಪಂಚದಲ್ಲಿ, ಈ ಜನರ ಮಧ್ಯದಲ್ಲಿ ಅನೇಕ ವಿಧವಾದಂಥ ಏನ್ ನಡೀತಿದ್ವೆ? ಅಸಹ್ಯವಾದ ಕೃತ್ಯಗಳು ನಡೀತಿದ್ವೆ. ಹಲ್ಲೆಲೂಯಾ. ದೇವರು ಯಾವುದನ್ನೆಲ್ಲ ಬೇಡ 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 ಮಾಡಬಾರ್ದು ಎಂದಾಗಿ ಹೇಳಿದ್ರು, ಇವತ್ತು ಮನುಷ್ಯ ಏನ್ ಮಾಡ್ತಿದ್ದಾನೆ, ಅದನ್ನ ಬೇಕು 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 ಬೇಕಂದ್ಬಿಟ್ಟು ಏನ್ ಮಾಡ್ತಾನೆ, ಮಾಡ್ತಾ ಇದ್ದಾನೆ. ನೀವು ಯಾಜಕಂಡ ಟೈಮ್ ಇಲ್ಲ, ಓದ್ಕೊಳ್ರಿ, ಬರ್ದ್ಕೊಳ್ರಿ, ಆಮೇಲೆ ಹೋದ್ರಿ, ನೀವು ಮನೇಲಿ ಹೋಗೋದ್ರಿ. ಯಾಜಕಂಡ 20ನೇ ಅಧ್ಯಾಯ ನೀವು 13ರಿಂದ ನೀವು ಓದಿದ್ರೆ, ನೀವು ಟೋಟಲ್ ಆ ಅಧ್ಯಾಯನ ಪೂರ್ತಿ ಓದ್ರಿ, ಚೆನ್ನಾಗಿ ಗೊತ್ತಾಗ್ತದೆ. ಅಲ್ಲಿ ಯೆಹೋವ ದೇವರು, ತಂದೆಯಾದ ದೇವರು
ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಯಾವ ರೀತಿಯಲ್ಲಿ ಮಾಡಬೇಕು, ಏನು ಮಾಡಿದ್ರೆ ಏನು ಆಗ್ತದೆ ಎಂದು ಅಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಯಾವುದಾದ್ರೂ ಒಬ್ಬ ಸ್ತ್ರೀ ಅಥವಾ ಪುರುಷ ಯಾವುದೇ ಪ್ರಾಣಿಗಳ ಏನು ಮಾಡಬಾರ್ದು, ಸಂಘ ಮಾಡಬಾರ್ದು. ಇವತ್ತು ಪ್ರಪಂಚದಲ್ಲಿ ನಾವು ನೋಡ್ತೀವಿ, ಅವರು ದೇಹ ಸುಖವನ್ನು ತೀರಿಸ್ಕೊಳ್ಳೋದಕ್ಕಾಗಿ, ಅವ್ರ ದೇಹದ ಆಸೆಯನ್ನು ತೀರಿಸ್ಕೊಳ್ಳೋದಕ್ಕಾಗಿ ಇವತ್ತು ಪ್ರಾಣಿಗಳ ಮುಂದೆ ಹೋಗಿ ನಿಲ್ತಿದ್ದಾರೆ. ಇದು ಅಸಹ್ಯವಾದದ್ದು. ಅಂದ್ರೆ ದೇವರ ಸೃಷ್ಟಿಗೆ ಏನಾಗಿದೆ, ವಿರುದ್ಧವಾದದ್ದು. ಇವತ್ತು ದೇವರ ಸೃಷ್ಟಿಗೆ ವಿರುದ್ಧವಾದದ್ದು, ಪ್ರಕೃತಿಗೆ ವಿರುದ್ಧವಾದದ್ದು, ಸತ್ಯವೇದಕ್ಕೆ ವಿರುದ್ಧವಾದದನ್ನ ಜನರು ಇವತ್ತು ಏನ್ ಮಾಡ್ತಾರೆ, ಬಯಸಿ ಮಾಡ್ತಾರೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ನೀವು 16ನೇ ವಚನ ಇರಬೇಕು, 16ನೇ ವಚನ ಕೊನೆ ಭಾಗ ಇರಬೇಕು. ದೇವರು ವಾಕ್ಯ ಹೇಳ್ತದೆ, ದೇವರ, ಅದು ಓದ್ತೀರಾ, ಅದು ಮಾತ್ರ 16 ಕೊನೆ ಭಾಗ. ಈಚೆಗೆ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ, ಅದರಲ್ಲಿ ಸಕಲರು. ಇಲ್ಲ 15 ನೋಡ್ರಿ, 15ನೇ ವಚನ. ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂತದ್ದು. ಕೇಳಿಸ್ಕೊಳ್ರಿ, ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವುದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ದೇವರ ದೃಷ್ಟಿಯಲ್ಲಿ ಏನಾಗಿದೆ, ಇವತ್ತು ಅಸಹ್ಯವಾದದನ್ನು ಮಾಡ್ತಿದ್ರೆ. ದೇವರ ದೃಷ್ಟಿಯಲ್ಲಿ ಒಬ್ಬ ಗಂಡ ಇದ್ದಾಗ, ಆ ಗಂಡನಿಗೆ ಹೆಂಡತಿ ಇದ್ದಾಗ, ಆ ಗಂಡ ಮತ್ತೆ ಯಾವುದೇ ಹೆಣ್ಣನ್ನ ಏನ್ ಮಾಡ್ಬಾರ್ದು, ಮೋಹಿಸಬಾರ್ದು ಎಂದಾಗಿ ದೇವರು ಕೇಳ್ತದೆ. ಆದ್ರೆ ಇವತ್ತು ಅನೇಕರು ಏನ್ ಮಾಡ್ತಿದಾರೆ, 4, 5, 5, 6 ನಾಯಿಗಳು ಹಳ್ದಂಗೆ ಹಳ್ದಾಡ್ತಿದ್ರೆ. ಸ್ತ್ರೀಯರು ಅಷ್ಟೇ, ಪುರುಷರು ಅಷ್ಟೇ, ನಾಯಿಗಳು ಹಳಿತಾವಲ್ಲ ಆ ಥರ ದೇವರು ವಾಕ್ಯ ಹೇಳ್ತದೆ. ಅದು ಏನು ದೇವರಿಗೆ ಏನಿದು ಅಸಹ್ಯವಾದದ್ದು. ಇವತ್ತು ಅಸಹ್ಯವಾದದಲ್ಲಿ ಇವತ್ತು ಎಷ್ಟೋ ಜನರು ಜೀವನ ಮಾಡ್ತಿದ್ದಾರೆ. ಅದೇ ಶ್ರೇಷ್ಠ ಅವರಿಗೆ ಅಸಹ್ಯವಾದದಲ್ಲಿ ಜೀವಿಸ್ತಿದ್ರೆ. ದೇವರು ನಿನ್ಗಂದ್ಬಿಟ್ಟು ಒಬ್ಬ ಪುರುಷನನ್ನ, ನಿನ್ಗಂದ್ಬಿಟ್ಟು ಒಬ್ಬ ಸ್ತ್ರೀಯನ್ನು ಉಂಟು ಮಾಡಿರ್ಬೇಕಾರೆ ಮತ್ತೊಬ್ಬರನ್ನ ಯಾಕೆ ನೀನು ಬಯಸ್ತೀಯ? ಅದು ದೇವರ ದೃಷ್ಟಿಯಲ್ಲಿ ಏನಾಗಿದೆ, ಅಸಹ್ಯವಾದದ್ದು. ನಾಯಿಗಳು ಹಂಗೆ, ಯಾಕಂದ್ರೆ ನಾಯಿಗಳಿಗೆ ಭೇದ ಇಲ್ಲ. ಅದಕ್ಕೆ ಇಲ್ಲಿ ದೇವರು ವಾಕ್ಯ ಹೇಳ್ತದೆ, ಅಸಹ್ಯವಾದದಲ್ಲಿ ಸೇರುವವರು. ಪ್ರಿಯರೇ, ಇವರೆಲ್ಲ ಯಾರು ಎಲ್ಲಿಗೋಗಲ್ಲ, ದೇವರ ರಾಜ್ಯಕ್ಕೆ ಹೋಗಲ್ಲ. ಇನ್ನೊಂದು ವಾಕ್ಯವನ್ನು ಓದ್ಕೊಂಡು ಆಮೇಲೆ ಮುಂದೆ ಹೋಗೋಣ. ಯಾಕಂದ್ರೆ ಇದರಲ್ಲಿ ಸುಮಾರು ದುರಗುಣಗಳಿದ್ದಾವೆ. ದುರಗುಣಗಳು ಯಾವ ಥರ? ನಮ್ಮನ್ನು ನಾವೇ ಮೋಸ ಮಾಡ್ಕೊಳ್ತಿದ್ದೀವಿ. ಯಾಕಂದ್ರೆ ಸತ್ಯವಾದ ಹೇಳ್ತದೆ, ಅನೇಕ ಕಡೆಯಲ್ಲಿ ಪೌಲ ಹೇಳ್ತಾನೆ ಸುವಾರ್ತೆಗಳು, ಪತ್ರಿಕೆಗಳಲ್ಲಿ, ನಿಮ್ಮನ್ನು ನೀವೇ ಏನ್ ಮಾಡ್ಕೊಳ್ತೀರಾ, ಮೋಸ ಮಾಡ್ಕೊಳ್ತೀರಿ. ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ದಂತೆ ಎಚ್ಚರ ವಹಿಸ್ರಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಮುಂದೆ ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವವರು, ಸುಲುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಎಲ್ಲೋಗೋದಿಲ್ಲ. ಇವತ್ತೆಷ್ಟೋ ಜನ ಇದ್ದಾರೆ. ಇನ್ನೂ ಒಂದು ಅನಿಷ್ಟವಾದ ಪದ್ಧತಿ ಇವಾಗ ಹರಡುತ್ತಿದೆ ನಮ್ಮ ದೇಶದಲ್ಲಿ. ಇಷ್ಟು ದಿವಸ ಇರಲಿಲ್ಲ, ಅಂದ್ರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು 30 ವರ್ಷದಿಂದ ಅದು ಇರಲಿಲ್ಲ, ಈಗ ಮತ್ತೆ ಹರಡುತ್ತಿದೆ. ಏನ್ ಗೊತ್ತಾ? ಏನಂತೆ? ಪುರುಷನಿಗೆ ಮದುವೆ ಮಾಡೋದು, ಸ್ತ್ರೀಗೆ ಸತ್ಯವಾದ ಎಲ್ಲೂ ಅನುಮತಿ ಕೊಡಲ್ಲ. ಅದಕ್ಕೆ ದೇವರ ಸೃಷ್ಟಿಗೆ ಅದು ಏನಾಗಿದೆ, ಭಯಂಕರ ವಿರೋಧ. ಅದು ದೇವರು ಅದನ್ನ ಅಸಹ್ಯ ಪಡ್ತಿದ್ದಾನೆ. ಆದ್ರೆ ಇವತ್ತು ಮನುಷ್ಯ ಅದನ್ನ ಏನ್ ಮಾಡ್ತಾನೆ, ಬಯಸಿ ಮಾಡ್ತಿದ್ದಾನೆ. ದೇವರು ವಾಕ್ಯ ಹೇಳ್ತದೆ, ಇಂಥವರು ಯಾರು ಕೂಡ ಎಲ್ಲಿ ಹೋಗೋದಿಲ್ಲ, ದೇವರ ರಾಜ್ಯಕ್ಕೆ ಸೇರೋದಿಲ್ಲ. ಯಾರೊಬ್ರು ದೇವರ ರಾಜ್ಯಕ್ಕೆ ಸೇರೋದಿಲ್ಲ. ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳುವಂತ ಪ್ರಿಯ ದೇವಚನರೇ, ನೆನಪಲ್ಲಿ ಇಟ್ಕೊಳ್ರಿ, ಯಾರೊಬ್ರು ಈ ದುರ್ಗುಣಗಳಲ್ಲಿ ಎಷ್ಟಿದಾವೆ ಗೊತ್ತಾ? ಅಲ್ಲಿ ಲೆಕ್ಕ ಮಾಡಿದ್ರ ಎಷ್ಟಿದಾವೆ? 11. ಇನ್ನೊಂದ್ಸಲ ಹೋದ್ರಿ, ಕೆಲವರು ಕನ್ಫ್ಯೂಷನ್ ಇದೆ, ಲೆಕ್ಕ ಮಾಡ್ಕೊಳ್ರಿ ಗಮನ ಇಟ್ಟು. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಿಮಗೆ ತಿಳಿಯೋದು. ಮೋಸ ಹೋಗಬೇಡ್ರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟ್ಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವವರು, ಸುಲುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಎಷ್ಟಿದಾವೆ? ಸರಿಯಾಗಿ ಹೇಳ್ರಿ. ಪಾಸ್ಟ್ 13 ಅಂತಾರೆ, ನೀವು ನೋಡ್ರಿ 11 ಅಂತೀರಾ, 12 ಅಂತೀರಾ. ಓದ್ರಿ ನೀವು.
ಮನೇಲಿ ಹೋಗಿ ಚೆನ್ನಾಗಿ ಓದ್ರಿ, ಅದನ್ನ ಚೆನ್ನಾಗಿ ಓದ್ರಿ. ಪ್ರಿಯ ದೇವಚಂದ್ರಿ, ಇದನ್ನೆಲ್ಲ ನಾವು ತಿಳ್ಕೋಬೇಕು. ದೇವರ ವಾಕ್ಯ ಬಹಳ ಗಂಭೀರವಾದದ್ದು. ಇದನ್ನ ನಾವು ತಿಳ್ಕೋಬೇಕು. ಒಂದು ನಿಮಿಷ, ನಾವು ತಿಳ್ಕೋಬೇಕು. ತಿಳ್ಕೊಳ್ದೆ ಹಂಗೆ ಮಂಕಾಗಿದ್ದು ಹಾಗೆ ಇದ್ರೆ ನಾವು ದೇವರ ರಾಜ್ಯಕ್ಕೆ ಏನಾಗೋದಿಲ್ಲ, ಬಾಧ್ಯರಾಗೋದಿಲ್ಲ. ಎರಡನೇ ಮರಣದಲ್ಲಿ ಸಿಗಾಕೊಬಿಡ್ತೀವಿ. ಯಾವ್ದ್ರಲ್ಲಿ ಸಿಗಾಕೊಬಿಡ್ತೀವಿ? ಎರಡನೇ ಮರಣ. ಅದು ಭಯಂಕರವಾಗಿರ್ತದೆ. ಹೀಗೆ ಓದ್ರಿ, ಪಾಸ್ಟ್ ಹೇಳಿದ್ರು, ಇನ್ನೊಂದ್ಸಲ ಓದ್ಬಿಡ್ರಿ. ಅನ್ಯಾಯಗಾರರು ಲೆಕ್ಕ ಮಾಡ್ಕೊಳ್ರಿ. ಈಗ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಿಮಗೆ ತಿಳಿಯದು. ಮೋಸ ಹೋಗ್ಬೇಡ್ರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟ್ಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವವರು, ಸುಲುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ಏನಾಗೋದಿಲ್ಲ. ಬಿಟ್ಬಿಡ್ರಿ. ಇವತ್ತು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳುವಂತ ಬಿಟ್ಬಿಡ್ರಿ. ಏನಾದ್ರೂ ಈ ಗುಣಗಳು, ಅದಕ್ಕೆ ನೀವು ಮನೇಲಿ ಹೋಗಿ ಓದ್ರಿ. ಇದನ್ನ ಇನ್ನೂ ಚೆನ್ನಾಗಿ ಓದ್ರಿ. ಓದಕ್ ಗೊತ್ತಿಲ್ಲ ಅಂದ್ರೆ ಓದರ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಓದ್ತಾರ್ರಿ ಅದನ್ನ. ಪ್ರಿಯ ದೇವಚನರೇ, ಹೇಳ್ತದೆ ಬೈಯುವವರು, ಬಾಯಿ ಎತ್ತಿದ್ರೆ ಮುತ್ತುಗಳು ಹಂಗೆ ಏನ್ ಮಾಡ್ತೇವೆ ಈಗ ಕೆಲವ್ರಿಗೆ. ಯಾರು ಕೇಳಿಸ್ಕೋಬಾರ್ದು. ಎರಡು ಕಿವಿನ ಏನ್ ಮಾಡ್ಬೇಕಾ, ಆಸಿಡ್ ಗೀಸಿಡ್ ಹಾಕಿ ಏನ್ ಮಾಡ್ಕೋಬೇಕ, ತೊಳ್ಕೋಬೇಕು. ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರೇ, ಇದರಲ್ಲಿ ಇರತಕ್ಕಂಥ 12 ವಿಧವಂತ ದುರ್ಗುಣಗಳಲ್ಲಿ ಇರತಕ್ಕಂಥವ್ರು ಯಾರು ಎಲ್ಲಿಗೆ ಸೇರೋದಿಲ್ಲ, ದೇವರ ರಾಜ್ಯಕ್ಕೆ ಸೇರೋದಿಲ್ಲ. ಎರಡನೇ ಮರಣಕ್ಕೆ ಬಾಧ್ಯರಾಗ್ತೀರಾ. ಯಾರನ್ನ ಇದ್ರೆ, ಇವತ್ತು ದೇವರ ವಾಕ್ಯ ಕೇಳಿಸ್ಕೊಳ್ಳೋರು ಯಾರನ್ನ ಇದ್ರೆ ಏನ್ ಮಾಡ್ರಿ, ಇದನ್ನ ಪದೇ ಪದೇ ನೀವು ಮನೇಲಿ ಹೋಗಿ ಓದ್ರಿ. ಏನಾನಿದ್ರೆ ದೇವ್ರ ಹತ್ರ ಪರೀಕ್ಷೆ ಮಾಡಿಕೊಂಡು, ನಿಮ್ಮ ಹೃದಯವನ್ನು ಪರಿಶೋಧನೆ ಮಾಡಿಕೊಂಡು ದೇವ್ರ ಹತ್ರ ಕೇಳ್ಕೊಳ್ರಿ. ಬೈಯೋದಾಗ್ಲಿ, ಸುಳ್ಳು ಹೇಳೋದಾಗ್ಲಿ, ಮೋಸ ಮಾಡೋದಾಗ್ಲಿ, ಕಳ್ತನ, ಸಣ್ಣದು ಏನಂತ ಕೆಲವ್ರು ಗಾದೆ ಇದೆಯಲ್ಲ, ಏನು ಅಡಿಕೆ ಕದ್ರು ಆನೆ ಕದ್ರು ಕಲ್ಲನೆ, ಸಣ್ಣದು ತಾನೆ, ಪೆನ್ಸಿಲ್ ತಾನೆ, ಪೆನ್ ತಾನೆ. ಮಕ್ಕಳು ತುಂಬಾ ಹೋಗ್ಬಿಟ್ಟಿದ್ರು, ಮಕ್ಕಳೇ ಜಾಸ್ತಿ ಅದು ಇಲ್ಲ. ದೇವರ ರಾಜ್ಯಕ್ಕೆ ಸೇರೋದಕ್ಕೆ ಸಾಧ್ಯ ಇಲ್ಲ. ದೇವರ ರಾಜ್ಯಕ್ಕೆ ಸೇರೋದಕ್ಕೆ ಆಗೋದಿಲ್ಲ. ದೇವರ ರಾಜ್ಯಕ್ಕೆ ಸೇರ್ಬೇಕಾದ್ರೆ ನೀನು ಪರಿಶುದ್ಧನಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಓದೋಣ. ಅದರಲ್ಲಿ ಎಷ್ಟು ಗುಣಗಳಿದಾವೆ ನೋಡೋಣ. ಪೌಲ ಇನ್ನೊಂದು ಕಡೆಯಲ್ಲಿ ಬರೀತಾನೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19-21 ವಚನ. ಗಲಾತ್ಯ. ಶರೀರ ಭಾವದ ಕರ್ಮಗಳು, ಲೆಕ್ಕ ಮಾಡ್ಕೊಳ್ರಿ, ಇಲ್ಲಿ ಕೂಡ ಏನೇನಿದಾವೆ ಅಂತೇಳಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿ ಅಂದ್ರೆ ಸಿದ್ಧವಾಗಿದ್ದಾವೆ ಅಂತೆ. ಏನಾಗಿದ್ದಾವೆ? ಶರೀರ ಭಾವದ ಕರ್ಮಗಳು. ನಮ್ಮ ಶರೀರದಿಂದ ಏನೇನು ಇಚ್ಛಿಸ್ತೀವೋ, ನಾವು ಏನೇನು ಬಯಸ್ತೀವೋ ಅದೆಲ್ಲ ಏನಾಗಿದೆವಂತೆ, ಸಿದ್ಧವಾಗಿ ನಿಂತಿದಂತೆ ಬಾಗಿಲಲ್ಲಿ. ಎಲ್ಲಿಗೋಗೋದಕ್ಕೆ? ಎರಡನೇ ಮರಣ ಬಾ 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 ಅಂದ್ಬಿಟ್ಟು ಕರೀತದೆ. ಇವರು ನಾನು ಬರ್ತೀನಿ ಅಂದ್ಬಿಟ್ಟು ಏನ್ ಮಾಡ್ತಾರೆ? ದೇವರು ವಾಕ್ಯ ಹೇಳ್ತದೆ, ಶರೀರ ಭಾವದ ಕರ್ಮಗಳು ಏನಾಗಿದ್ದಾವೆ? ಸಿದ್ಧವಾಗಿಯೇ ಇದಾವೆ, ನಿಂತಿದೆ ಬಾಗಿಲಲ್ಲಿ. ಮುಂದೆ ಯಾವ್ಯಾವಂದರೆ ಜಾರತ್ವ, ಬಂಡುತನ, ಏನಂತೆ? ಇದನ್ನ ಒಂದೊಂದು ವಿವರಣೆ ಮಾಡೋದಕ್ಕೆ ಬಹಳ ಸಮಯ ಆಗ್ತದೆ. ಆದ್ರೆ ವಿವರಣೆ ಮಾಡಕ್ ಆಗ್ತಿಲ್ಲ ಪ್ರಿಯರೇ, ವಿವರಣೆ ಮಾಡಲ್ಲ. ಒಂದೊಂದು ಶಬ್ದನ, ಒಂದೊಂದು ವಾಕ್ಯನ ವಿವರಣೆ ಮಾಡಕ್ ಹೋದ್ರೆ ಬಹಳ ಸಮಯ ಆಗ್ತದೆ. ಆದ್ರೆ ನಿಮಗೆ ಓದಿಸ್ತೀನಿ, ಯಾಕಂದ್ರೆ ನಾವು ಎಚ್ಚರ ಪಡ್ಕೋಬೇಕು. ಗೊತ್ತಾಯ್ತಾ? ನೀವು ಹೋಗಿ ಇದನ್ನ ಚೆನ್ನಾಗಿ ಓದ್ರಿ. ಯಾಕಂದ್ರೆ ಎಲ್ಲ ಚರ್ಚೆಲೆ ಪ್ರಸಂಗ ಮಾಡಕ್ಕಾಗಲ್ಲ, ಎಲ್ಲರೂ ಸೇವಕರೇ ಪ್ರಸಂಗ ಮಾಡಕ್ಕಾಗಲ್ಲ. ಸತ್ಯವೇದ ನಿಮ್ಮ ಕೈಯಲ್ಲಿ ಕೊಡಲ್ಪಟ್ಟಿದೆ. ಏನ್ ಕೊಡಲ್ಪಟ್ಟಿದೆ? ಸತ್ಯವೇದ ನಿಮ್ಮ ಕೈಯಲ್ಲಿ ಕೊಡಲ್ಪಟ್ಟಿದೆ. ಸಮಯ ತೆಗೆದುಕೊಳ್ರಿ, ಓದಿ ತಿಳ್ಕೊಳ್ರಿ. ನಿಮಗೆ ಅರ್ಥ ಆಗ್ಲಿಲ್ವಾ? ಪರಿಶುದ್ಧಾತ್ಮನ ಕೇಳ್ರಿ, ಪರಿಶುದ್ಧಾತ್ಮ ನಿಮಗೆ ವಿವರಣೆ ಮಾಡ್ತಾನೆ, ಬೋಧಿಸ್ತಾನೆ. ಹಲ್ಲೆಲೂಯಾ. ಈಗ ಓದ್ರಿ. ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದೌತನ, ಇಂಥವುಗಳೇ. ಇವುಗಳ ವಿಷಯಗಳಲ್ಲಿ ಏನಿರ್ಬೇಕು? ಇಂಥ ವಿಷಯಗಳಲ್ಲಿ, ಇಂಥ ಕಾರ್ಯಗಳಲ್ಲಿ ಏನ್ ಮಾಡ್ಬೇಕಾ? ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗ್ತಾರೆ. ಓದ್ಕೊಳ್ರಿ. ಇಲ್ಲಿ ಎಷ್ಟಿದಾವೆ ಗೊತ್ತಾ? ಎಷ್ಟಿದಾವೆ? 14.
ಕೆಲವೊಂದು ಶಬ್ದಗಳು ಅಲ್ಲಿ ಇಲ್ಲಿ ಕೂಡ ಇರ್ಬೋದು, ಕೆಲವೊಂದು ಶಬ್ದಗಳು ಅಲ್ಲಿ ಇಲ್ಲಿ ಕೂಡ ಇರ್ಬೋದು. ಆದರೆ ಅಲ್ಲೇ ಇದೆ ಇಲ್ಲೂ ಇದೆ ಅನ್ನೋದು ಬೇಡ. ಅಂದರೆ ದೇವರ ಆತ್ಮನು ಯಾಕೆ ಅಲ್ಲೂ ಬರ್ಸಿದರೆ ಇಲ್ಲಿ ಬರ್ಸಿದರೆ, ಒಂದು ವೇಳೆ ಅದು ಮರೆಯಾದರೆ ನಮ್ಮ ಕಣ್ಣಿಗೆ ಇದೇನಾಗಬೇಕು ಕಾಣಬೇಕು, ಇದರಿಂದ ಅದು ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ದೇವರ ಆತ್ಮನು ಅಲ್ಲೂ ಬರ್ಸಿರ್ತಾರೆ ಇಲ್ಲೂ ಬರ್ಸಿರ್ತಾರೆ. ಅದರಿಂದ ಅಲ್ಲಿದೆ ಇಲ್ಲಿದೆ ಎಂದಾಗಿ ಹೇಳೋದು ಬೇಡ. ದೇವರು ವಾಕ್ಯ ಹೇಳ್ತದೆ ಅಲ್ಲಿ ನಾವು ಆವಾಗಲೇ ನೋಡಿದ್ವಿ 12 ವಿಧವಂತ ಸ್ವಭಾವಗಳು. ಇಲ್ಲಿ ನಾವು ನೋಡ್ತಾ ಇದೀವಿ ಏನಂತೆ 14 ವಿಧವಂತ ಸ್ವಭಾವಗಳು. ಈ ಸ್ವಭಾವಗಳು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಸ್ವಭಾವಗಳು ಯಾವುದೇ ನಮ್ಮಲ್ಲಿ ಅಡಕವಾಗಿದ್ರು ನಾವು ಪ್ರಾರ್ಥನೆ ಮಾಡ್ಬೋದು, ನಾವು ದಶಮ ಭಾಗ ಕೊಡ್ಬೋದು, ನಾವು ತಪ್ಪದೆ ಚರ್ಚ್ಗೆ ಹೋಗ್ತಿರ್ಬೋದು, ಕ್ರೈಸ್ತರ ಹೆಸರು ಇಟ್ಕೊಂಡಿರ್ಬೋದು, ಆದರೂ ಕೂಡ ಎಲ್ಲಿ ಹೋಗೋದಿಲ್ಲ, ದೇವ್ರ ರಾಜ್ಯ ಸೇರೋದಿಲ್ಲ. ಈ ಗುಣಗಳನ್ನ ಇಟ್ಕೊಂಡು ಸೇರಕ್ಕಾಗಲ್ಲ. ಯಾಕಂದ್ರೆ ದೇವರು ಮಹಾಪರಿಶುದ್ಧನಾಗಿದ್ದಾನೆ. ಏನಾಗಿದ್ದಾನೆ? ಮಹಾಪರಿಶುದ್ಧನು. ಆತನ ಪರಿಶುದ್ಧನಾಗಿರುವಂತೆ ನಾವು ಪರಿಶುದ್ಧರಾಗದೆ ಹೋದ್ರೆ ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರಿಶುದ್ಧತೆ ಬಗ್ಗೆನೇ ಸತ್ಯವಾದಲ್ಲಿ ಆದಿ ಕಾಂಡದಿಂದ ಹಿಡಿದು ನೀವು ಪ್ರಕಟಣೆ ಗ್ರಂಥ ಓದಿ ನೋಡ್ರಿ, ಪರಿಶುದ್ಧತೆ ಬಗ್ಗೆ ಹೆಚ್ಚಾಗಿ ಬೋಧಿಸ್ತಾರೆ. ಪರಿಶುದ್ಧರಾಗಿರ್ಬೇಕು. ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕಾದ್ರೆ ಹೇಗೆ ಇರಬೇಕೆಂದಾಗಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವಚನರೇ, 14 ವಿಧವಂತ ಜಗಳ. ಇವತ್ತು ಜಗಳಕ್ಕೆ ಏನ್ ಮಾಡಿದ್ರೆ ಕಾಲ್ ಕೆರ್ಕೊಂಡು ನಿಂತ್ಕೊಳ್ತಾರೆ. ಬಾ ನೋಡ್ಬಿಡೋಣ, ಒಂದಡಿ ಒಡ ಹುಟ್ಟಿದವ್ರೆ, ರಕ್ತ ಹಂಚ್ಕೊಂಡು ಹುಟ್ಟಿರ್ತಾರೆ. ಒಂದು ಪೀಟ್ ಏನಾದ್ರೂ ಜಾಸ್ತಿ ಹೋಗ್ಬಿಡ್ತಾ ಏನ್ ಮಾಡ್ತಾರ? ಕೀ ಕೊಡ್ತಾರೆ. ಯಾರು? ಅದಕ್ಕೆ ಅವನ್ ಮಾತ್ರ ನಿಮ್ಮ ಅಪ್ಪ ಕೊಟ್ನ, ನೀನು ಹುಟ್ಲಿಲ್ವಾ? ಹೋಗ್ ಕೇಳು. ಜಗಳ, ಹೊಟ್ಟೆ ಕಿಚ್ಚು. ಸ್ವಲ್ಪ ಯಾರನ್ನ ಚೆನ್ನಾಗಿ ಬೆಳೆದ್ಬಿಟ್ರೆ ಅವ ಹೆಂಗ್ ಬೆಳ್ದ, ಏನ್ ಮಾಡಿ ಬೆಳ್ದ, ಅವನ್ ಹೆಂಗಾದ್ರು ಮಾಡಿ ಏನ್ ಮಾಡ್ಬೇಕಾ? ಜಗ್ಬೇಕು, ಕಾಲು ಹಾಕಿ ಉದ್ಧಾರ ಆಗ್ಬಾರ್ದು. ಇನ್ನು ಏನಂತೆ? ಸಿಟ್ಟು. ಎಲ್ಲಾತಕ್ಕೂ ಎಲ್ಲಾರ ಮೇಲೆ ಏನ್ ಮಾಡ್ಕೋಬೇಕು? ಕೋಪ ಮಾಡ್ಕೋಬೇಕು, ಸಿಟ್ಟು. ಪ್ರಿಯರೇ, ಎಲ್ಲ ಇದಾವೆ. ಎಲ್ಲ ನಮ್ಮ ಆತ್ಮೀಯ ಲಾಭಕ್ಕಾಗಿ ಪವಿತ್ರ ಆತ್ಮನು ನಮ್ಮ ಎಚ್ಚರಿಕೆಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳ ಮುಖಾಂತರಿಗೆ ಬರೆಸಿಟ್ಟಿದ್ದಾರೆ. ಪ್ರಿಯರೇ, ಇದನ್ನ ನಾವು ಓದಿಕೊಂಡು, ಇದು ಸಮಯ ಇದೆ. ಕಲ್ಲನಿಗೆ ಸಮಯ ಇರಲಿಲ್ಲ, ಅವನಿಗೆ ಸತ್ಯ ಗೊತ್ತಿರಲಿಲ್ಲ, ಹಂಗಾಗಿ ಅವನ್ನೆಲ್ಲ ಮಾಡಿ ಕೊನೆಗೆ ಒಂದು ಸಮಯ ಸಿಕ್ತು, ಒಳಗಡೆ ದೂರ ಬಿಟ್ಟ ಈಸಿಯಾಗಿ. ಆದರೆ ನಾವು ಹಂಗೆ ದೂರಕ್ಕಾಗಲ್ಲ. ಯಾಕಂದ್ರೆ ಈಗ ಸಮಯ ಕೊಡಲ್ಪಟ್ಟಿದೆ, ವರ್ಷಾನುಗಟ್ಟಲೆ ಸಮಯ ಕೊಡಲ್ಪಟ್ಟಿದೆ. ನೆವ ಹೇಳಕ್ಕಾಗಲ್ಲ. ಏನು ಹೇಳಕ್ಕಾಗಲ್ಲ? ನೆವಗಳು ಹೇಳಕ್ಕಾಗಲ್ಲ. ಕೊಟ್ಟ ಅವಕಾಶದಲ್ಲಿ ನಾವೇನ್ ಮಾಡ್ಬೇಕು? ನಮ್ಮನ್ನ ಸಿದ್ಧ ಮಾಡ್ಕೊಳ್ಬೇಕು. ಕೊಡ್ಲಿನ ತೀಡ್ತಾ ಇದ್ರೆ ಏನಾಗ್ತದೆ? ಕೊಡ್ಲಿನ ಹಂಗೆ ಇಟ್ರೆ ಎಷ್ಟೇ ತಗೊಂಡು ಕಡಿದ್ರೆ ಏನಾಗ್ತದೆ? ಹಾಗೆ ನಮ್ಮ ಜೀವಿತ ಕೂಡ ದೇವರ ವಾಕ್ಯದಲ್ಲಿ ಎಷ್ಟು ನಾವು ಇದು ಮಾಡ್ತೀವೋ ನಮ್ಮ ಜೀವಿತ ಅಷ್ಟೇ ಏನಾಗ್ತದೆ? ಹದವಾಗ್ತದೆ. ನಮ್ಮ ಜೀವಿತ ಶುದ್ಧವಾಗ್ತದೆ. ದೇವ್ರ ವಾಕ್ಯ ಕೇಳಿಸಿಕೊಳ್ತಾ, ದೇವ್ರ ವಾಕ್ಯಗಳನ್ನ ಓದುತ್ತಾ, ದೇವ್ರ ವಾಕ್ಯಗಳನ್ನ ಪರಿಪಾಲಿಸ್ತಾ ನಾವು ಜೀವಿಸಿದ್ರೆ ನಮ್ಮ ಜೀವಿತ ಏನಾಗ್ತದೆ? ಹೊಸದಾಗಿ ರೂಪುಗೊಳ್ತದೆ. ಇಲ್ಲಾಂದ್ರೆ ಹಳೆ ಕೊಡ್ಲಿ ಎಷ್ಟೇ ತಗೊಂಡು ಕಡಿ 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 ನಿನ್ನ ದೇಹದಲ್ಲಿರುವಂತ ಶಕ್ತಿ ಎಲ್ಲ ಏನಾಗ್ಬೇಕಾ? ಆದ್ರೆ ಮರ ಮಾತ್ರ ಬೀಳೋದಿಲ್ಲ. ಹಲ್ಲೆಲೂಯಾ. ಇವತ್ತು ಅನೇಕರ ಜೀವಿತ ಆಗೇ ಇದೆ. ವಾರಕ್ಕೊಂದ್ಸಲ ಧೂಳು ಹೊಡೆದ್ಬಿಟ್ಟು ಎತ್ಕೊಡ್ತಾರೆ ಸತ್ಯವೇದ ಚರ್ಚಿಗೆ. ಇವತ್ತು ಪ್ರಪಂಚದಲ್ಲಿ ಸತ್ಯವೇದ ಪ್ರಿಂಟ್ ಆದಷ್ಟು, ಸತ್ಯವೇದ ಸೇಲ್ ಆದಷ್ಟು ಬೇರೆ ಯಾವುದೇ ಪುಸ್ತಕಗಳು ಸೇಲ್ ಆಗೋದಿಲ್ಲ ಎಂದಾಗಿ ಹೇಳ್ತಾರೆ. ಆದರೆ ಸತ್ಯವೇದನ ತಗೊಂಡು ಏನ್ ಮಾಡ್ತಾರೆ? ತಗೊಂಡೋಗಿ ಚಂದವಾಗಿ ಸೋಕೇಸಲ್ಲಿ ಇಟ್ಬಿಡ್ತಾರೆ. ಚರ್ಚಿಗೆ ಬರ್ಬೇಕಾದ್ರೆ ಧೂಳ್ಗಿಲ್ಲೆಲ್ಲ ಒರೆಸಿ ನೀಟಾಗಿ ಏನ್ ಮಾಡ್ತಾರೆ? ಆವಾಗ ಎತ್ಕೊಬರ್ತಾರೆ. ಅದೆಲ್ಲ ಓದ್ತಾ ಇದ್ರೆ ನಮ್ಮ ಜೀವಿತ ಏನಾಗ್ತದೆ? ಶಾರ್ಪ್ ಆಗ್ತದೆ. ಕೊಡ್ಲಿ ಯಾವ ರೀತಿ ಚೂಪ್ ಆಗ್ತದೋ ಅದೇ ರೀತಿ ನಮ್ಮ ಜೀವಿತ. ಅಂದ್ರೆ ಕೊಡ್ಲಿ ಶೂರ್ಪ್ ಮಾಡಿದಷ್ಟು ಮರ ಬೇಗ ಕಟ್ಟಾಗ್ತದೆ. ಹಾಗೆ ನಮ್ಮ ಜೀವಿತ ನಾವು ಶುದ್ಧವಾಗಿ ಇಟ್ಕೊಳ್ಳೋಷ್ಟು ಪರಲೋಕ ರಾಜ್ಯ ಈಸಿಯಾಗಿ ಏನು ಆಗ್ತದೆ? ಪರಲೋಕ ರಾಜ್ಯ ಏನಾಗ್ತದೆ? ಈಸಿಯಾಗಿ ಅಲ್ಲೋಗಿ ಏನು ಕಷ್ಟಪಡ್ಬೇಕಾಗಿಲ್ಲ. ಹಲ್ಲೆಲೂಯಾ. ಪ್ರಿಯ ದೇವಚನರೇ, ದೇವರು ವಾಕ್ಯ ಹೇಳ್ತದೆ, ನಂಬಿಕೆ ಇಲ್ಲದವರು, ಅಸಹಾಯದಲ್ಲಿ ಸೇರಿದವರು ಮತ್ತೆ ಹೇಡಿಗಳು, ಇವ್ರು ಯಾರು ಎಲ್ಲಿ ಸೇರೋದಿಲ್ಲ? ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ಮತ್ತೆ ಈಗಾಗಲೇ ನಾವು ಓದಂತ 2 ಭಾಗ,
ಎರಡು ಭಾಗದಲ್ಲಿ ಇದ್ದಂಥ ಜನರು ಕೂಡ ಆ ಗುಣಗಳಿದ್ದಂಥವ್ರು ಕೂಡ ಎಲ್ಲಿ ಸೇರೋದಿಲ್ಲ, ಸಭೆಗೆ, ಪರಲೋಕ ರಾಜ್ಯಕ್ಕೆ ಸೇರಿಲ್ಲ. ಇವತ್ತು ಅನೇಕ ಕ್ರೈಸ್ತರಲ್ಲೂ ಈ ಗುಣಗಳು ತುಂಬಿದ್ದಾವೆ, ಅನೇಕ ಸೇವಕರಲ್ಲಿ ಈ ಗುಣಗಳು ತುಂಬಿದ್ದಾವೆ. ಸತ್ಯವನ್ನು ತಿಳ್ಕೊಳ್ಳದೆ ಇರತಕ್ಕಂಥವ್ರಲ್ಲಿ ಇನ್ನೂ ಹೆಚ್ಚು ತುಂಬಿದೆ. ಅದರಿಂದ ಎಲ್ಲರಿಗೂ ದೇವ್ರ ವಾಕ್ಯ ಹೇಳ್ತದೆ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ದೇವ್ರ ವಾಕ್ಯ ಏನಂತೆ, ಈ ಭಯ ನಿನಗೂ ಪೆಟ್ಟು ನನಗೂ ಪೆಟ್ಟು, ಹಿಂಗ್ ಹೊಡೆದ್ರು ಕಟ್ಟಾಗ್ತಿ, ಹಿಂಗ್ ಹೊಡ್ಕೊಂಡ್ರು ಕಟ್ಟಾಗ್ತಿ, ನನಗೂ ಕೂಡ ಹಿಂಗೆ ತೋರಿಸ್ತೀವಿ. ಏನ್ ಮಾಡ್ತೀವಿ? ಹಿಂಗೆ ತೋರಿಸ್ತೀವಿ. ಎಷ್ಟು ಬೆರಳು ನಿಮ್ಮ ಕಡೆ ತೋರ್ತದೆ? ಎಲ್ಲ 4 ಅಲ್ಲ 2 ತೋರಿಸ್ತಿದ್ದೀನಿ. ನಮಗೆ 3 ಜಾಸ್ತಿನ 2 ಜಾಸ್ತಿನ? ಏಯ್ ನೀನೇನು ಕಡಿಮೆನಾ? ಪ್ರಿಯರೇ, ಎಚ್ಚರವಾಗಿರ್ಬೇಕು. ದೇವರು ವಾಕ್ಯ ಹೇಳ್ತದೆ. ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಎಫೆಸದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ. 5:5. ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ದೇವರಿಗೆ ಏನ್ ಮಾಡ್ಬೇಕಂತೆ? ಉಪಕಾರ. 5:5. ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಪೌಲ ಹೇಳ್ತದೆ ಏನಂತೆ? ದೇವರಿಗೆ ಪೋದಲಿದಾಗ ಏನ್ ಮಾಡ್ಕೊಂಡಿರ್ಬೇಕು ನೀವು? ಉಪಕಾರ ಸ್ತುತಿ ಮಾಡ್ಕೊಳ್ರಿ. ಉಪಕಾರ ಸ್ತುತಿ, ಆತನ ಮಾಡಿದ ಎಲ್ಲ ಆಶೀರ್ವಾದಗಳನ್ನ ನೆನ್ಕೊಂಡು, ಆತನ ಮಾಡಿದ ಮಹತ್ ಕಾರ್ಯಗಳನ್ನ ನೆನೆಸ್ಕೊಂಡು, ಆತನಿಗೆ ಸ್ತೋತ್ರ ಮಾಡ್ಕೊಂಡು, ಆತನ ಧ್ಯಾನ ಮಾಡ್ಕೊಂಡು, ಆತನ ಹೇಳಿದ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಬಿಡ್ರಿ, ಸಾಕು. ಅದನ್ನು ಬಿಟ್ಟು ಏನ್ ಹೇಳ್ತದೆ ಕೆಳಗಡೆ? ಏನಂತೆ? ದುರಾಚಾರ. ಹೇಳ್ರಿ, ಓದ್ರಿ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಏನಂತೆ? ಒಬ್ಬರಿಗಾದ್ರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಏನಿಲ್ಲ, ಬಾಧ್ಯತೆ ಇಲ್ಲ. ಎಚ್ಚರ ವಹಿಸ್ರಿ ಪ್ರಿಯರೇ, ಎಚ್ಚರ ವಹಿಸ್ರಿ. ಸೇವಕರಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಸುವಾರ್ಥಿಕರಾಗಿರ್ಬೋದು, ದೇವರ ಮುಂದೆ ಪಕ್ಷಪಾತವಿಲ್ಲ. ದೇವರು ಯಾರನ್ನೂ ಮುಖದಕ್ಷಿಣೆ ನೋಡೋನಿಲ್ಲ. ಮನುಷ್ಯರು ನೋಡಂತೆ ಪಕ್ಷಪಾತ. ಕೆಲವು ವರ್ಷಗಳ ಹಿಂದೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋದು, ಹೆಸರು ಹೇಳೋದಿಲ್ಲ ನಾನು, ಆ ವ್ಯಕ್ತಿ ಹತ್ರ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ರು. ಆ ಕೆಲಸ ಮಾಡಿದಂಥ ವ್ಯಕ್ತಿ ಏನೋ ತಪ್ಪು ಮಾಡಿದ, ಭಯಂಕರ ಅಂತ ಒಂದು ತಪ್ಪು ಮಾಡ್ದ. ಆ ತಪ್ಪು ಮಾಡಿದಾಗ ಅವ್ರನ್ನ ಈ ವ್ಯಕ್ತಿ ಇಟ್ಕೊಂಡಂಥ ವ್ಯಕ್ತಿ ಏನ್ ಮಾಡಲಿಲ್ಲ, ಎಚ್ಚರಿಸಿಲ್ಲ, ಬೈದಿಲ್ಲ, ಎಂಥದಿಲ್ಲ. ಅವ್ರ ಮನೆಗೆ ಹೋದಾಗ ಅವ್ರಿಗೆ ನೀನು ಮತ್ತೆ ಬರಬೇಕು, ನೀನು ಮತ್ತೆ ಇದು ಕೆಲಸಕ್ಕೆ ಬರಬೇಕು, ನೀನು ಮತ್ತೆ ಹಾಜರಾಗಬೇಕು, ಹಾಗೆ ಈಗ ಅಂತ ಹೇಳಿದ್ರು. ಅದಕ್ಕೆ ನಾನು ಇದ್ಕೊಂಡು ಕೇಳಿದೆ, ಏನು ಹಿಂಗೆ ಹೇಳ್ತೀರಾ ನೀವು, ಇಂಥ ತಪ್ಪು ಮಾಡಿದ್ರಲ್ಲ ಹಂಗಂತ ಕೇಳಿದಕ್ಕೆ, ಅದೇನು ಮಾಡೋಕ್ಕಾಗಲ್ಲ, ಅವ್ರಿಗೆ ಬೂಸ್ಟ್ ಹಾಕ್ಬೇಕು. ಏನು ಹಾಕ್ಬೇಕು? ಯಾವುದಕ್ಕ? ಪಾಪಕ್ಕ. ದೇವ್ರ ವಾಕ್ಯ ಹೇಳ್ತದೆ, ರೋಮಪುರವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 20. ಅದು ಎಲ್ಲ ಓದಕ್ಕೆ ಸಮಯ ಇಲ್ಲ, ವಿವರಣೆ ಮಾಡೋಕ್ಕೆ ಸಮಯ ಇಲ್ಲ. 20, 29, 32. 1ನೇ ಅಧ್ಯಾಯ 29ನೇ ವಚನ, 32ನೇ ವಚನ. ಹೇಗೆಂದರೆ ಅವರು ಸಕಲ ವಿಧವಾದಂತ ಅನ್ಯಾಯ, ದುರ್ಮಾರ್ಗತನ, ಲೋಲುಪ್ತಿ, ದುಷ್ಟತ್ವಗಳಿಂದಲೂ, ಹೊಟ್ಟೆಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನದಿಂದಲೂ ತುಂಬಿದವರಾದರೂ ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆ ಹೊರತು ದೇವರ ವಿಧಿಯು ಅವರಿಗೆ ತಿಳಿದಿದ್ದರು ಏನ್ ಮಾಡ್ತಾರೆ? ಅವರು ತಾವೇ ಅವುಗಳನ್ನು ಮಾಡುವುದು ಅಲ್ಲದೆ ಮಾಡುವವರನ್ನು ಕೂಡ ಏನ್ ಮಾಡ್ತಂತೆ? ಮಾಡ್ರಿ. ನಾನ್ ತಿಂತಿದ್ದೀನಿ ಏಸ್ಗೆ, ನೀವು ಕೂಡ ಏನ್ ಮಾಡ್ರಿ? ನಾನು ಹೋಗ್ತಿದ್ದೀನಿ ನರಕಕ್ಕೆ, ನೀವು ಕೂಡ ಏನ್ ಮಾಡ್ರಿ? ನಾನು ಹಿಂದ್ಗಡೆ ಬಾಳೆ ಹಿಡ್ಕೊಂಡ ಬನ್ರಿ, 2ನೇ ಮರಣಕ್ಕೆ ಬನ್ರಿ, ನಾನು ಒಬ್ಬನೇ ಹೋಗ್ತೀನಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಅನುಮೋದಿಸ್ತದೆ. ಅವ್ರು ಮಾಡೋದಲ್ಲ ಅದೇ. ದೇವ್ರ ವಾಕ್ಯ ಹೇಳ್ತದೆ, ಗಾದೆ ಹೇಳ್ತದೆ ಏನಂತೆ? ಕೋತಿ ತಾನು ಕಡೋದಲ್ದೆ. ಇವತ್ತು ಜನರು ಅದೇ ರೀತಿಲಿದ್ದಾರೆ. ತಾವು ನೀತಿವಂತರಾಗೋದಕ್ಕೆ ಬಿಡಲ್ಲ, ಬೇರೊಬ್ರನ್ನು
ನೀತಿವಂತರಾಗಿರೋದಕ್ಕೆ ಬಿಡೋದಿಲ್ಲ. ತಾವು ಒಳ್ಳೆಯರಾಗೋದಿಲ್ಲ, ಬೇರೊಬ್ಬರನ್ನು ಕೂಡ ಒಳ್ಳೆಯರಾಗೋದಕ್ಕೆ ಬಿಡೋದಿಲ್ಲ. ತಾವು ಕುಡಿಯೋದೇ ಇರೋದಿಲ್ಲ, ಬೇರೊಬ್ಬರನ್ನು ಕೂಡ ಕುಡಿಬೇಡ್ರಪ್ಪ ಅಂತ ಹೇಳೋದಿಲ್ಲ. ಏನ್ ಮಾಡ್ತೀರಾ? ಕುಡಿಯಕ್ಕಂದ್ರೆ ಬಾ ನಾನು ಕೊಡ್ತೀನಿ, ನಿನ್ನ ಹತ್ರ ದುಡ್ಡಿಲ್ಲ ಚಿಂತೆ ಮಾಡ್ಬೇಡ್ಬಾ, ಅದೇ ಒಂದು ಹೊತ್ತು ಊಟ ಇಲ್ಲ ಅಂದ್ರೆ ಈಗ ನಡೀತಿರೋದು. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ತಾವು ಮಾಡುವುದು ಅಲ್ಲದೆ ಅವುಗಳನ್ನ ಏನ್ ಮಾಡ್ತಾರೆ? ಮಾಡುವವ್ರನ್ನ ಪ್ರೋತ್ಸಾಹ ಪಡಿಸುವಂಥದ್ದು, ಅನುಮೋದಿಸೋದಂದ್ರೆ ಪ್ರೋತ್ಸಾಹ ಪಡಿಸುವಂಥದ್ದು. ಮಾಡ್ರಿ. ಇವ್ರು ಯಾರು ದೇವರ ರಾಜ್ಯದಲ್ಲಿ ಬಾಧ್ಯಸ್ಥರಾಗೋದಿಲ್ಲ, ಯಾರು ಕರ್ತನ ಸನ್ನಿಧಿಯಲ್ಲಿ ಸೇರೋದಿಲ್ಲ. ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ? ಎರಡನೇ ಮರಣ ಗ್ಯಾರಂಟಿ, ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬರೋಣ, ನಾವು ಪ್ರಕಟಣೆ ಗ್ರಂಥಕ್ಕೆ ಬರೋಣ. 8ನೇ ವಚನ, 3ನೇ ವಿಷಯ, 4ನೇ ವಿಷಯ. ಕೊಲೆಗಾರರು. ಏನಂತೆ? ಕೊಲೆಗಾರರು. ಇವತ್ತು ಸತ್ಯವನ್ನು ಕೊಲೆ ಮಾಡೋರು ಇದ್ದಾರೆ. ನೇರವಾಗಿ ಹೋಗಿ ಕತ್ತಿ ತಗೊಂಡು ಸುಚ್ಚು ಕೊಲೆ ಮಾಡೋದು ಬೇರೆ. ಇವತ್ತು ಸುಳ್ಳನ್ನ ಏನ್ ಮಾಡ್ತಾರೆ? ಹೇಗೆ? ಹೊಡೆದಂಗೆ ಹೇಳ್ತಾರಲ್ಲ, ಸತ್ತು ಏನಂತೆ ಕೊಲೆಗಾರರು. ಅದು ನಿಜ. ದೇಶ ಇಟ್ಕೊಂಡು, ಹೊಟ್ಟೆ ಕಿಚ್ಚಿಟ್ಕೊಂಡು, ಜಿದ್ದಿಟ್ಕೊಂಡು, ಅಗೇತನ ಇಟ್ಕೊಂಡು, ಸೇಡಿಟ್ಕೊಂಡು ಅವ್ರನ್ನೇನ್ ಮಾಡ್ತಾರೆ? ಕೊಲೆ ಮಾಡೋರು ಇದ್ದಾರೆ. ಇನ್ನು ಅನೇಕರು ತಮ್ಮ ಸ್ವಾರ್ಥಕ್ಕಾಗಿ ಕೊಲೆ ಮಾಡ್ತಾರೆ. ಇವತ್ತು ಅನೇಕ ಜನರು, ಅನೇಕ ರಾಜ್ಯಗಳು, ಚಕ್ರವರ್ತಿಗಳು, ಅನೇಕ ಮಂತ್ರಿಗಳು ಆ ಸ್ಥಾನಕ್ಕೆ ಬರ್ಬೇಕಾದ್ರೆ ಅವ್ರು ಮಾಡಿದ ಒಳ್ಳೆ ಕ್ರಿಯೆಗಳಿಂದ ಅವ್ರು ಬರ್ತಿಲ್ಲ ಸ್ಥಾನಕ್ಕೆ. ಅವ್ರು ಏನ್ ಮಾಡ್ತಾರೆ? ಅನೇಕರನ್ನ ತುಳಿದು, ಅನೇಕರನ್ನ ಕೊಂದು, ಅನೇಕರ ಜೀವಿತನ ನಾಶ ಮಾಡಿ ಅವ್ರು ಏನ್ ಮಾಡ್ತಾರೆ? ಮೇಲೆ ಬರ್ತಾರೆ. ಜೈಲ್ಗಳಿಗೆ ಬಂದವ್ರಿಗೆ ಇವತ್ತು ಟಿಕೆಟ್ ಕೊಡ್ತಾರೆ. ಕೊಲೆ ಮಾಡಿ ಬಂದವ್ರಿಗೆ ಇವತ್ತು ಏನ್ ಕೊಡ್ತಾರೆ? ಅವನಂತ ಮನುಷ್ಯ ಬೇರೆ ಯಾರು ಸಿಗಲ್ಲಪ್ಪ. ಅವ್ರಿಗೆ ನಾವೆಲ್ಲರೂ ಕಟ್ಕೊಂಡು ಏನ್ ಮಾಡ್ಬೇಕಾ? ನಮ್ಮ ಜುಟ್ಟನ್ನೆಲ್ಲ ಕೈಲಿ ಕೊಟ್ಬಿಟ್ಟ. ಇವತ್ತು ಪ್ರಪಂಚ ಹಾಗೆ ನಡೀತಿದೆ ಪ್ರಿಯರೇ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ. 4ನೇ ವಿಷಯ ಏನಂತೆ? ಕೊಲೆಗಾರರು. ದೇವರ ರಾಜ್ಯದಲ್ಲಿ ಸೇರೋದಿಲ್ಲ. 5ನೇ ವಿಷಯ, ಜಾರರು ಎಂಬತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಏನಂದ್ರೆ ಅನೈತಿಕವಂತ ಸಂಬಂಧ ಅಥವಾ ಅಕ್ರಮ ಸಂಬಂಧ ಅಥವಾ ಇನ್ನು ಬೇರೆ ಬೇರೆ ಲೈಂಗಿಕವಂತ ಕ್ರಿಯೆಗಳಲ್ಲಿ ತೊಡಗಿಸಿಕೊಂಡವರಿಗೆ ಜಾರರು ಎಂಬುದಾಗಿ ಇಲ್ಲಿ ಬರೆಯಲ್ಪಡಿದೆ. ಇಂಥವರು ಕೂಡ ಎಲ್ಲಿ ಸೇರೋದಿಲ್ಲ? ದೇವರ ರಾಜ್ಯಕ್ಕೆ ಸೇರೋದಿಲ್ಲ. ಇವತ್ತು ಅನೇಕ ವಿಶ್ವಾಸಿಗಳು ಕೂಡ, ಅನೇಕ ಸೇವಕರು ಕೂಡ, ಅನೇಕ ಜನರು ಇವತ್ತು ಏನ್ ಮಾಡ್ತಾರೆ? 2-3 ಜನರನ್ನ ಮದುವೆ ಮಾಡ್ಕೊಂಡಿದ್ದಾರೆ. ಆದ್ರೆ ಇವ್ರಿಗೆಲ್ಲ ದೇವ್ರು ಕೊಡ್ತಿರುವಂತ ವಾಕ್ಯ ಏನಂದ್ರೆ, ಶಬ್ದ ಏನಂದ್ರೆ ಜಾರರು. ಅನೈತಿಕವಾಗಿ ಜೀವಿಸುವಂತರು, ಅನೈತಿಕವಾಗಿ ಬಾಳ್ವೆ ಮಾಡಿದಂಥವ್ರಿಗೆ ಎಲ್ರಿಗೂ ಜಾರರು ಎಂಬುದಾಗಿ. ಈ ಜಾರರ ಬಗ್ಗೆ ಸತ್ಯವೇದದಲ್ಲಿ ಇನ್ನೊಂದು ಸಂದೇಶ ಇದೆ. ಅದು ದೇವ್ರ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ ಖಂಡಿತವೂ. ಯಾಕಂದ್ರೆ ನಾವೆಲ್ಲ ಎಚ್ಚೆತ್ಕೊಳ್ಬೇಕು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ಈ ಜಾರರು ಕೂಡ ಎಲ್ಲಿ ಸೇರೋದಿಲ್ಲ? ದೇವರ ರಾಜ್ಯಕ್ಕೆ ಸೇರೋದಿಲ್ಲ. ಆದ್ರೆ ಬಂದು ಎಲ್ಲಿ ಸೇರ್ತಾರೆ? 2ನೇ ಮರಣದಲ್ಲಿ ಸೇರ್ತಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರೇ, ನೀವು ಇನ್ನೊಂದು ವಾಕ್ಯವನ್ನು ಓದೋಣ. 1 ತಿಮೋತಿ 1ನೇ ಅಧ್ಯಾಯ 10ನೇ ವಚನ. 1 ತಿಮೋತಿ 1ನೇ ಅಧ್ಯಾಯ. ಇದನ್ನೆಲ್ಲ ಓದಕ್ಕೆ ವಿವರಣೆ ಮಾಡಕ್ಕೆ ಟೈಮ್ ಇಲ್ಲ, ಆದ್ರೆ ಓದ್ಬಿಡ್ರಿ. ವಿವರಣೆ ಮಾಡಲ್ಲ, ನೀವು ಹೋಗಿ ಮನೇಲಿ ಚೆನ್ನಾಗಿ ಧ್ಯಾನ ಮಾಡ್ರಿ, ಓದಿದ್ರಿ, ಅರ್ಥ ಆಗ್ತದೆ. 1 ತಿಮೋತಿ 1ನೇ ಅಧ್ಯಾಯ 10ನೇ ವಚನ. ಆದರೆ ಅದನ್ನು ಅದರ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕು. ಅಂದರೆ ಅದು ಅಧರ್ಮಿಗಳು, ಅವಿಧೇಯರು, ಭಕ್ತಿಹೀನರು, ಪಾಪಿಷ್ಠರು, ದೇವಭಕ್ತಿ ಇಲ್ಲದವರು, ಪ್ರಪಂಚಿಕರು, ತಂದೆ ತಾಯಿಗಳನ್ನು ಏನ್ ಮಾಡೋರು? ಇವತ್ತು ಎಲ್ಲಿ ನೋಡಿ ಏನಾಗ್ತದೆ? ತಂದೆ ತಾಯಿಗಳನ್ನ ಹೊಡಿಬೇಕು, ಹೊರಗಡೆ ಹಾಕ್ಬೇಕು ಅವ್ರನ್ನ. ಅವರು ಅಷ್ಟು ಕಷ್ಟಪಟ್ಟು ಹೆತ್ತು, ಅವ್ರಿಗೆ ಇತ್ತೋ ಇಲ್ವೋ, ತಿಂದ್ರೋ ತಿಂದಿಲ್ವೋ, ಅವ್ರಿಗೆ ಬಟ್ಟೆ ತಗೊಂಡಿಲ್ವೋ, ಆದ್ರೆ ಮಕ್ಕಳನ್ನ ಏನ್ ಮಾಡ್ತಾರೆ? ಮುದ್ದು ಮಾಡಿ ಚೆನ್ನಾಗಿ ಬೆಳೆಸಿರ್ತಾರೆ. ಮಕ್ಕಳು ಒಂದು ಹಂತಕ್ಕೆ ಬಂದಾಗ ತಂದೆ ತಾಯಿಗಳನ್ನ ಏನ್ ಮಾಡ್ತಾರೆ? ಅವ್ರ ನೀವು ಬೇಡ, ನಾವು ಇಬ್ಬರೇ ಇರ್ತೀವಿ, ಹೋಗ್ರಿ, ನೀವೆಲ್ಲಾನ ಹೋಗ್ರಿ,
ಏನಂತ ದೇವರು ವಾಕ್ಯ ಹೇಳ್ತದೆ, ತಂದೆ ತಾಯಿಗಳನ್ನ ಹೊಡೆಯುವ, ಒಡೆಯುವವರು, ನರಹತ್ಯೆ ನರಹತ್ಯೆ ಮಾಡುವವರು, ಅಂದ್ರೆ ಕೊಲೆ ಅಂದ್ರೆ ಗೊತ್ತಾಯ್ತಾ? ನರಹತ್ಯೆ ಅಂದ್ರೆ ಇವತ್ತು ಹೊಟ್ಟೆಲಿರುವಾಗಲೇ ಹತ್ಯೆ ಮಾಡ್ತಾರೆ ಮಕ್ಕಳನ್ನ. ಹೊಟ್ಟೆಯಲ್ಲಿ ಅವರ ಸ್ವಾರ್ಥಕ್ಕಾಗಿ, ಅವರ ದೇಹ ಸುಖಕ್ಕಾಗಿ ಕೆಲವರು ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಏನಾಗ್ಬಿಡ್ತಾರೆ, ಹೋಗಿ ಏನ್ ಮಾಡ್ತಾರೆ ಹಾಸ್ಪಿಟಲ್. ಅದು ನರಹತ್ಯೆ. ದೇವರು ವಾಕ್ಯ ಹೇಳ್ತದೆ, ಅದು ನರಹತ್ಯೆ, ನರಹತ್ಯೆ. ಇನ್ನು ಕೆಲವು ಕಡೆಯಲ್ಲಿ ಭೂತಗಳಿಗೆ ಏನ್ ಮಾಡ್ತಾರೆ, ಬಲಿ ಕೊಡ್ತಾರೆ. ಅದು ನರಹತ್ಯೆ, ನರಹತ್ಯೆ. ಅನೇಕ ಸಂಗತಿಗಳಿದೆ ಪ್ರಿಯ, ನಾವು ತಿಳ್ಕೊಳ್ತಿಲ್ಲ, ನಾವು ಸತ್ಯವನ್ನು ಗ್ರಹಿಸ್ಕೊಳ್ಬೇಕು. ಮುಂದೆ ಜಾರರು, ಪುರುಷಗಾಮಿಗಳು, ನರಚೋರರು, ಮತ್ತೇನ ಸುಳ್ಳುಗಾರರು, ಅಬದ್ಧ ಪ್ರಾಮಾಣಿಕರು, ಸ್ವಸ್ಥ ಬೋಧನೆಗೆ ಪ್ರತಿಕೂಲವಾಗಿ ಅಂದ್ರೆ ಸತ್ಯಕ್ಕೆ ಪ್ರತಿಕೂಲವಾಗಿ ಬೇರೆ ಏನನ್ನ ಇದ್ರೆ ಅದನ್ನ ಹುಡ್ಕೋರು. ಸತ್ಯ ಎಲ್ರಿಗೂ ಕಹಿಯಾಗಿರ್ತದೆ, ಸತ್ಯವನ್ನು ಯಾರು ಇಷ್ಟಪಡೋದಿಲ್ಲ. ಅದಕ್ಕೆ ಸತ್ಯಕ್ಕೆ ಪ್ರತಿಯಾಗಿ ಬೇರೆ ಏನ ಇದ್ರೆ ಅದನ್ನ ನೋಡೋಣ. ಮುಂದೆ ಈ ಮೊದಲಾದ ಅನೀತಿವಂತರಿಗಾಗಿ ನೇಮಕವಾಗಿದೆಯೇ ಹೊರತು ಯಾವುದು ಧರ್ಮಶಾಸ್ತ್ರ, ಯಾವುದು ಧರ್ಮಶಾಸ್ತ್ರದ ಬಗ್ಗೆ ಇಲ್ಲಿ ಧರ್ಮಶಾಸ್ತ್ರ ಕುರಿತು ಮಾತಾಡ್ತಿದೆ. ನೀವು 1ನೇ ಅಧ್ಯಾಯ ನೀವು ಪೂರ್ತಿ ಓದ್ರೆ ಗೊತ್ತಾಗ್ತದೆ, ಅಲ್ಲಿ ಗೊತ್ತಾಗ್ತದೆ ಯಾವ್ದ್ರ ಬಗ್ಗೆ ಮಾತಾಡ್ತದೆ. ಸತ್ಯವೇದ ಬಂದ್ಬಿಟ್ಟು, ಧರ್ಮಶಾಸ್ತ್ರ ಬಂದ್ಬಿಟ್ಟು ಇದನ್ನೆಲ್ಲ ಮಾಡಬೇಡ್ರಿ ಅಂದಾಗ ಹೇಳ್ತಿದ್ರು. ಆದ್ರೆ ಇದನ್ನ ಏನ್ ಮಾಡ್ತಿದಾರೆ. ಆದ್ರೆ ಇದರಿಂದ ಈಗ ತಪ್ಸ್ಕೋಬೇಕಾದ್ರೆ ಯಾರ ಬಳಿಯಲ್ಲಿ ಬರ್ಬೇಕು? ಯೇಸು ಕ್ರಿಸ್ತನ ಮಾತ್ರ ಇದನ್ನ ತಪ್ಸಕ್ ಸಾಧ್ಯ. ಧರ್ಮಶಾಸ್ತ್ರ ಇದನ್ನ ಬಿಡ್ಸಕ್ ಸಾಧ್ಯ ಇಲ್ಲ. ದೇವರು ಮೋಶೆ ಕಾಲದಲ್ಲಿ ಧರ್ಮಶಾಸ್ತ್ರ ಕೊಟ್ಟಿದ್ರು. ಆದ್ರೆ ಆ ಧರ್ಮಶಾಸ್ತ್ರ ಹೆಚ್ಚಿದಾಗಿ ಕೂಡ ರೋಮಪುರವರು ಬರೆದ ಪತ್ರಿಕೆ ನೀವು 5ನೇ ಅಧ್ಯಾಯ 6ನೇ ಅಧ್ಯಾಯ 8ನೇ ಅಧ್ಯಾಯ ಓದ್ತಾ ಹೋದ್ರೆ ಗೊತ್ತಾಗ್ತದೆ ಏನಂದ್ರೆ, ಧರ್ಮಶಾಸ್ತ್ರ ಇದ್ದಾಗ್ಯೂ ಕೂಡ ಭೂಮಿಯ ಮೇಲೆ ಏನು ಜಾಸ್ತಿ ಆಗ್ತಿತ್ತು? ಪಾಪ ಜಾಸ್ತಿ ಆಗ್ತಿತ್ತು. ಪಾಪದಲ್ಲಿ ಜೀವಿಸ್ತದ್ರೆ ಇವತ್ತು ಕೂಡ ಕಟ್ಲೆ ಇದೆ, ಕಾನೂನು ಪ್ರಕಾರ ಕಟ್ಲೆ ಇದೆ, ಸಂವಿಧಾನದ ಪ್ರಕಾರ ಕಟ್ಲೆ ಇದ್ದೇವೆ. ಆದ್ರೆ ಯಾರು ಪಾಲನೆ ಮಾಡ್ತಿದ್ದಾರೆ ಇವತ್ತು? ಎಲ್ಲವನ್ನು ಗಾಳಿಗೆ ತೂರಿ ಹೋಗ್ತಾ ಇದ್ದಾರೆ. ಯಾರು ಪಾಲನೆ ಮಾಡ್ತಿದ್ದಾರೆ? ಯಾರು ಪಾಲನೆ ಮಾಡ್ತಾ ಇಲ್ಲ. ಆದ್ರೆ ದೇವರು ವಾಕ್ಯ ಹೇಳ್ತದೆ ಅದಿದ್ರೂ ಕೂಡ ಏನಿಲ್ಲ. ಆದ್ರೆ ಅದೆಲ್ಲ ಏನಂತೆ, ಯಾವುದಕ್ಕೆ ನೇಮಕವಾಗಿದೆ? ಅದಕ್ಕೆ ತಕ್ಕಂತೆ ಅದನ್ನ ತಿಳ್ಕೊಂಡು ಏನಂತೆ, ಅದು ಅನೀತಿವಂತರಿಗೆ ನೇಮಕವಾಗಿದೆ ಹೊರತು ಯಾವುದು ಧರ್ಮಶಾಸ್ತ್ರ ಬಂದ್ಬಿಟ್ಟು ಯಾರಿಗೆ ನೇಮಕವಾಗಿದೆ? ಇದ್ರಲ್ಲಿ ಜೀವಿಸೋರ್ಗೆ ನೇಮಕವಾಗಿದೆ ಹೊರತು ನೀತಿವಂತರಿಗೆ ಏನಿಲ್ಲ, ಅದು ನೇಮಕವಾಗಿಲ್ಲ ಎಂದು ತಿಳಿದು ಅದನ್ನೇನ್ ಮಾಡ್ಬೇಕು? ಸರಿಯಾಗಿ ಉಪಯೋಗಿಸ್ಬೇಕು. ಧರ್ಮಶಾಸ್ತ್ರ ಹೇಳ್ತದೆ ಅಂದಾಗ ಇವತ್ತು ಬೋಧನೆ ಮಾಡ್ತಾರೆ ಅನೇಕರು. ಅರೆ ದೇವ್ರ ವಾಕ್ಯ ಹೇಳ್ತದೆ ಅದನ್ನ ಯಾವ್ದಕ್ಕೆ ಉಪಯೋಗಿಸ್ಬೇಕಂದ್ರೆ ಕೂಡ ಕೆಲವು ಸಮಯದಲ್ಲಿ ಜನರಿಗೆ ಏನಿಲ್ಲ, ಅರಿವಿಲ್ಲ, ಆ ರೀತಿಯಲ್ಲಿ ಉಪಯೋಗಿಸ್ತಿದ್ದಾರೆ. ದೇವ್ರ ವಾಕ್ಯನ ಅವ್ರಿಗೆ ಅನುಕೂಲವಾದ ರೀತಿಯಲ್ಲಿ ಅವ್ರಿಗೆ ಸಮಯಕ್ಕೆ ಹೆಂಗ್ ಬೇಕಂಗ್ ತಿರ್ಸ್ಕೊಳ್ಳೋದು, ಮಾತುಗಳನ್ನ ಹೆಂಗ್ ಬೇಕಂಗೆ ತಿರ್ಸ್ಕೊಳ್ಳೋದು, ಅವರ ಅವಶ್ಯಕತೆಗೆ ಹೆಂಗ್ ಬೇಕಂಗೆ ತಿರ್ಸ್ಕೊಂಡು ಏನ್ ಮಾಡ್ತಾರೆ, ಅವರು ಅದನ್ನ ಪಾಲನೆ ಮಾಡ್ಕೊಂಡು ಹೋಗ್ತಾರೆ. ಅದು ಉಪಯೋಗ ಇಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ. ಯಾಕಂದ್ರೆ ಪ್ರಕಟಣೆ ಗ್ರಂಥ ನೀವು 22ನೇ ಅಧ್ಯಾಯ 15ನೇ ವಚನ ಓದಿದ್ರೆ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 15ನೇ ವಚನದಲ್ಲಿ ಕೂಡ ದೇವ್ರ ವಾಕ್ಯ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನಂತೆ, ಅಲ್ಲಿ ಕೂಡ ಎಂಥವ್ರು ಸೇರ್ಬೇಕು, ಎಂಥವ್ರು ಸೇರಬಾರ್ದು ಎಂಬುದಾಗಿ. ಅದಿರ್ಲಿ, ನೀವು ಬರ್ಕೊಳ್ರಿ, ಆಮೇಲೆ ನೀವು ಓದ್ಕೊಳ್ರಿ ಮನೇಲಿ ಹೋಗಿ. ಯೆಶಾಯನ ಗ್ರಂಥಕ್ಕೆ ಹೋಗೋಣ. ಯೆಶಾಯನ ಗ್ರಂಥ 46ನೇ ಅಧ್ಯಾಯ 10ನೇ ವಚನ. ಬೇಗ ಯಾಕಂದ್ರೆ ಜಂಪ್ ಮಾಡ್ತೀನಿ, ಸಮಯ ಬಹಳ ಕಡೆ ಆಯ್ತು. ವಾಕ್ಯಗಳನ್ನೆಲ್ಲ ಬಿಟ್ಟು ಹೋಗ್ತೀನಿ ನಾನು. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ಏನನ್ನು ತಿಳಿಸಿದ್ದಾರೆ ದೇವರು? ಮನುಷ್ಯ ಹುಟ್ಟಿದ ದಿನದಿಂದಲೇ ಕೊನೆ ದಿನವನ್ನು ಕೂಡ ದೇವರು ಏನ್ ಮಾಡಿದ್ದಾನೆ? ತಿಳ್ಕೊಂಡಿದ್ದಾನೆ. ಪ್ರಾರಂಭದಲ್ಲೇ ದೇವರು ಅಂತ್ಯವನ್ನು ತಿಳಿಸಿದ್ದಾನೆ. ಅಂತ್ಯದಲ್ಲಿ ಏನಾಗ್ತದೆ ಅಂತ ತಿಳಿಸಿದ್ದಾನೆ ದೇವರು. ಹಲ್ಲೆಲೂಯಾ. ಯಾರು ತಿಳಿಸಿಲ್ಲ. ಅದರಿಂದ ಇಂಥ ದೇವರ ಬಳಿಯಲ್ಲಿ ನಾವು ಬಂದು, ಇಂಥ ದೇವರ ಮಾರ್ಗದಲ್ಲಿ ನಾವು ನಡೆದು, ನಾವು 2ನೇ ಮರಣದಿಂದ ನಾವೇನ್ ಮಾಡ್ಕೊಳ್ಬೇಕು? ತಪ್ಪಿಸಿಕೊಳ್ಳಬೇಕು. ತಪ್ಪಿಸಿಕೊಳ್ಳೋದಕ್ಕೋಸ್ಕರ 2ನೇ ಮರಣ ಹಿಂಗಿದೆ ಎಂಬುದಾಗಿ ಮುಂಚಿತವಾಗಿ ಹೇಳಿದೆ. 1000 ವರ್ಷಗಳಿಂದನೇ ಬರೆಯಲ್ಪಟ್ಟಿದೆ. ಇದೆಲ್ಲ ನೆನ್ನೆ ಮೊನ್ನೆ ಬರ್ದಿದಲ್ಲ, ಯಾರೋ ಮನುಷ್ಯ ಕುತ್ಕೊಂಡು ಬರ್ದಿದಲ್ಲ. ಇದು
ಪವಿತ್ರಾತ್ಮನ ಸೂಚಿಸುವಂತ ಸಮಯದಲ್ಲಿ ಮನುಷ್ಯನು ಆತನ ಏನ್ ಮಾಡ್ತಾನೆ, ಬರೆದಿಡ್ತಿದ್ದಾನೆ ಸಾವಿರಾರು ವರ್ಷಗಳ ಹಿಂದೆ. ಅದರಿಂದ ಪ್ರಿಯ ದೇವಚನರೇ, ಬೇಗ ಹೋಗೋಣ, ಸಮಯ ಇಲ್ಲ, ಇನ್ನು 15 ನಿಮಿಷ ಇದೆ. ನನಗೆ ಪಾಸ್ಟ್ ಜಾಸ್ತಿ ಸಮಯ ಕೊಟ್ಟರು, ಅದು ಹೋಗ್ತಿಲ್ಲ. ಮುಂದೆ ಹೋಗೋಣ. 8ನೇ ಅಧ್ಯಾಯ 8ನೇ ವಚನಕ್ಕೆ ಬರೋಣ. ಮಾಟಗಾರರು ಏನಂತೆ? ಎಷ್ಟನೇದು ಇದು ಗೊತ್ತಾ? ಇದರಲ್ಲಿ 8 ಗುಣಗಳು, 8 ವಿಧವಂತ ಗುಂಪಿದೆ ಅಂತ ಹೇಳ್ತೇವೆ ನಾನು. 6ನೇದು ಏನಂತೆ? ಮಾಟಗಾರರು. ಮಾಟಗಾರರು ಅಂದ್ರೆ ಯಾರು ಗೊತ್ತಾ? ಮಾಟ ಮಾಡೋರೆ, ಸರಿ. ಯಾರು ಇವರು? ದುರಾತ್ಮಗಳ ದುರಾತ್ಮ ಸಂಬಂಧ ಇಟ್ಕೊಂಡ್ರು. ದುರಾತ್ಮಗಳ ಒಂದು ಅಧೀನದಲ್ಲಿ ಇರುವಂತವ್ರು, ದುರಾತ್ಮಗಳು ಮತ್ತೆ ಇವರ ಅಧೀನದಲ್ಲಿ ಇಟ್ಕೊಳ್ಳತಕ್ಕಂಥವ್ರು. ದುರಾತ್ಮಗಳ ಮುಖಾಂತರಗೆ ಇವತ್ತು ಮಾಟಗಳು ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕೂಡ ಏನಿದೆ? ತುಂಬಿದೆ. ಈ ಮಾಟ ಮಾಡುವಂಥದ್ದು ಒಳ್ಳೆಯದಲ್ಲ. ಈ ಮಾಟ ಮಾಡೋದ್ರಿಂದ ಇವತ್ತು ಅನೇಕ ಕುಟುಂಬಗಳು ಏನಾಗಿದ್ದಾವೆ? ನಾಶವಾಗಿದ್ದಾವೆ. ಹೆಂಡತಿ ಗಂಡನ ಮಧ್ಯದಲ್ಲಿ ಕಲಹ, ಜಗಳ, ಮಾಟ ಮಂತ್ರದ ನಿಮಿತ್ತವಾಗಿ. ಅಣ್ಣ ತಮ್ಮರ ಮಧ್ಯದಲ್ಲಿ ಸಂಬಂಧಗಳು ಮುರಿಯೋದು ಮಾಟ ಮಂತ್ರದ ನಿಮಿತ್ತವಾಗಿ. ಮತ್ತೆ ಕುಟುಂಬಗಳು ಒಡೆದು ಹೋಗಿದ್ದು. ಇನ್ನು ಅನೇಕರು ಚೆನ್ನಾಗಿ ಓದ್ತಿದ್ದಾರೆ, ಅವ್ರ ಮೇಲೆ ಮಾಟ ಮಂತ್ರ ಮಾಡಿದ್ರೆ ಅವ್ರು ಓದೋದನ್ನ ಬಿಟ್ಟು ಏನಾಗ್ತಾರೆ? ಅವರು ಹುಚ್ಚರಾಗ್ತಿದ್ದಾರೆ. ಹೀಗೆ ಮಾಟ ಮಂತ್ರ ಅನೇಕ ವಿಧಂತ ನಾಶಕರವಾಗಿ ನಡೆಸ್ತಿದೆ. ಈ ಮಾಟಗಾರರೆಲ್ಲ ಯಾವ ಶಕ್ತಿಯಿಂದ? ದೈವ ಶಕ್ತಿಯಿಂದ ಅಲ್ಲ ಇದು ಮಾಡ್ತಿರೋದು. ಯಾವ ಶಕ್ತಿಯಿಂದ? ದುರಾತ್ಮಗಳ ಶಕ್ತಿಗಳಿಂದ. ದುರಾತ್ಮಗಳ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು, ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಅವುಗಳ ಮೂಲಕವಾಗಿ ಜನರ ಮೇಲೆ ಅವರು ಮಾಟ ಮಂತ್ರ ಮಾಡಿ ಪ್ರಯೋಗ ಮಾಡ್ತಿದ್ದಾರೆ. ಪ್ರಿಯರೇ, ಈ ಮಾಟಗಾರರು. 7ನೇದಾಗಿ ವಿಗ್ರಹಾರಾಧಕರು ಎಂದಾಗಿ ನಾವು ನೋಡಿದ್ರೆ, ನಾವು ಅನೇಕ ಈಗಲೇ ಕೂಡ ಓದ್ಕೊಂಡು ಬಂದ್ವಿ. ದೇವರ ರಾಜ್ಯದಲ್ಲಿ ಸೇರೋದಿಲ್ಲ ಎಂದಾಗಿ. ಈ ವಿಗ್ರಹಾರಾಧಕರು ಏನು ಕಂಡ್ರು ಏನ್ ಮಾಡ್ಬೇಕಾ? ದೇವ್ರ ವಾಕ್ಯ ಹೇಳ್ತದೆ. ಅನೇಕ ಜನರು ಕೂಡ ಹೇಳ್ತಿದ್ದಾರೆ ಏನಂತೆ? ಪಂಚಲೋಹಗಳಿಂದ ಮಾಡಲ್ಪಟ್ಟಿದ್ದು ಏನಿಲ್ಲ. ಒಂದು ವಾಕ್ಯ ಹೇಳ್ತೀನಿ, ಅದು ಈ ಸಂದರ್ಭ ಅಲ್ಲ, ಆದ್ರೆ ಹೇಳ್ತೀನಿ. ದೇವರನ್ನ ಯಾರು ಎಂದು ಏನಿಲ್ಲ ನೋಡಿಲ್ಲ. ಯಾರನ್ನು ನೋಡಿದ್ರ? ಹೇಗಿರ್ತಾರೆ ಅಂತ ಯಾರನ್ನು ನೋಡಿದ್ರ? ಒಂದೇ ಒಂದು ಅರ್ಥ ಮಾಡ್ಕೊಳ್ಬೇಕು. ಯೇಸುವಿನಂತ ಮಕ್ಕಳು ಒಂದೇ ಒಂದು ಅರ್ಥ ಮಾಡ್ಕೊಳ್ಬೇಕು. ಏನಂತೆ? ನಮಗೆ ಏನ್ ಕೊಟ್ಟಿದ್ದಾರೆ ದೇವರು? 2 ಕಣ್ಣು, ಒಂದು ಬಾಯಿ, ಒಂದು ಮೂಗು, 2 ಕಿವಿ, 2 ಕೈ. ಅಂದ್ರೆ ನಮ್ಮನ್ನು ನಾವು ನೋಡಿ ದೇವರು ಕೂಡ ಹೀಗೆ ಇರ್ಬೋದೇನೋ ಅಷ್ಟೇ ತಿಳ್ಕೊಬೇಕು, ಅಷ್ಟೇ ಹೊರ್ತು ದೇವ್ರು ಹೀಗಿದ್ದಾನೆ ಹಾಗಿದ್ದಾನೆ, 10 ತಲೆ ಇದೆ, 15 ಕೈ ಇದೆ, ಅದು ಸುತ್ತಲೂ ಏನಿದೆ, ಆಯುಧಗಳಿದಾವೆ. ದೇವ್ರನ್ನ ಯಾರು ಎಂದು ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತನು ಮಹಾಪರಿಶುದ್ಧನು. ಈ ಪಾಪದ ಶರೀರದಲ್ಲಿ ಇದ್ದುಕೊಂಡು ದೇವ್ರನ್ನ ನೋಡೋದಕ್ಕೆ ಸಾಮಾನ್ಯ. ಮೋಶೆ ಅಷ್ಟು ಪರಿಶುದ್ಧನಾಗಿದ್ದ. 40 ವರ್ಷಗಳು ದೇವರ ಮಕ್ಕಳನ್ನ, ದೇವ್ರ ಮಾತುಗಳನ್ನ ಕೇಳಿಸ್ಕೊಂಡು ದೇವರ ಮಕ್ಕಳನ್ನ ನಡೆಸ್ತಾ ಇದ್ದ. ಆದ್ರೆ ಮೋಶೆ ಕೂಡ ದೇವರು ತನ್ನ ರೂಪವನ್ನು ಏನ್ ಮಾಡ್ಕೊಂಡಿಲ್ಲ? ತೋರಿಸ್ಕೊಂಡಿಲ್ಲ. ಇವತ್ತು ನಮಗೆ ತೋರಿಸ್ಕೊಳ್ತಾರ ದೇವರು. ಒಂದು ಮಾತು ಹೇಳ್ತೀನಿ. 2 ಕೊರಿಂಥರು ಬರೆದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನ ಏನಂತೆ? 16ನೇ ವಚನ ಏನಂತೆ? ನಾವು ಜೀವ ಸ್ವರೂಪನ ದೇವರ ಮಂದಿರವಾಗಿದ್ದೀವಿ. ಹಲ್ಲೆಲೂಯಾ. ಏನಂತೆ? ಜೀವ ಸ್ವರೂಪಣದ ದೇವರ ಮಂದಿರ. 2 ಕೊರಿಂಥ 6ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಜೀವ ಸ್ವರೂಪಣದ ದೇವರ ಮಂದಿರವಾಗಿದ್ದೀವಿ. ಪ್ರಿಯ ದೇವಚನರೇ, ನಾವು ದೇವರ ಮಂದಿರವಾಗಿರಿಂದ ದೇವರು ನಮ್ಮಲ್ಲಿ ವಾಸ ಮಾಡ್ತಿದ್ದಾನೆ ಹೊರತು ಎಲ್ಲೋ ಒಂದು ಗುಡಿಯಲ್ಲೋ, ಎಲ್ಲೋ ಒಂದು ಮರದಲ್ಲೋ, ಎಲ್ಲೋ ಒಂದು ಸಮುದ್ರದಲ್ಲೋ, ಎಲ್ಲೋ ಒಂದು ಇದರಲ್ಲೋ ಇಲ್ಲ. ದೇವರು ಹೇಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆತನ ಆತ್ಮ ಸ್ವರೂಪನಾಗಿದ್ದಾನೆ. ಅದರಿಂದ ಆತ್ಮದಲ್ಲಿ ವಾಸ ಮಾಡೋದಕ್ಕೆ ಆತನ ಇಷ್ಟಪಡ್ತಿದ್ದಾನೆ. ಆತನ ನಾವು ನೋಡ್ಲಿಲ್ಲ. ಅದರಿಂದ ಪ್ರಿಯ ದೇವಚನರೇ, ಎಚ್ಚೆತ್ಕೊಳ್ಬೇಕು. ವಿಗ್ರಹಾರಾಧಕರು. ದೇವರು ವಾಕ್ಯ ಹೇಳ್ತದೆ, ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥವರೆಗೂ ಎಲ್ಲೂ ನನ್ನನ್ನು ಹೊರತು ನೀವೆಲ್ಲೂ ಯಾವುದೇ ಮೂರ್ತಿನ 20ನೇ ಅಧ್ಯಾಯ ವಿಮೋಚನ ಕಂಡ 20ನೇ ಅಧ್ಯಾಯ ನೀವು ಓದಿದ್ರೆ ಏನ್ ಹೇಳ್ತದೆ? ನನ್ನ ಹೊರತು ಆಕಾಶದಲ್ಲಿರುವಂಥ ಯಾವುದೇ ರೂಪಗಳನ್ನಾಗ್ಲಿ, ಭೂಮಿಯ ಮೇಲಿರುವಂಥ ಯಾವುದೇ ರೂಪಗಳನ್ನಾಗ್ಲಿ ಏನ್ ಮಾಡಿಕೊಳ್ಬಾರ್ದು?
ಅಡ್ಡ ಬೀಳಲೂಬಾರ್ದು ಅವುಗಳಿಗೆ. ಆದ್ರೆ ಇವತ್ತು ಮನುಷ್ಯ ಏನ್ ಮಾಡ್ತಾನೆ, ಕಂಡಿದ್ದಿಲ್ಲ. ಕಾಂಗ್ರೆಸ್ ಗಿಡ ಸಿಕ್ಕದ, ಯಾರಾದ್ರೂ ಅದಕ್ಕೆ ಒಂದು ಹೂವಾಗಿವ ಏನ ಸುಮ್ಮನೆ ಯಾವ್ದಕ್ಕೂ ಬೇಡ ತಗೊಂಡೋಗಿ ಬಿಸಾಡಿದ್ರ ನಾಳೆ ನೋಡಿ ಅದೊಂದು ಜಾತ್ರೆ ಮಾಡ್ಬಿಡ್ತಾರೆ. ಇವತ್ತು ನಾವು ನೋಡ್ತೀವಿ ಅನೇಕ ಕಡೆಯಲ್ಲಿ ಬಸ್ಗಳಲ್ಲಿ ಹೋಗೋ ಸಮಯ ಈ ತಾತನ ಜಾತ್ರೆ ಆ ತಾತನ, ಮನುಷ್ಯರಿಗೆ ಯಾರನ್ನ ಜಾತ್ರೆ ಮಾಡ್ತಾರೇನ್ರಿ? ಅದು ಸತ್ವದ ಮನುಷ್ಯರ ಹೆಸರಲ್ಲಿ ಜಾತ್ರೆ ಮಾಡ್ತಾರೆ. ಒಂದು ಕಾಂಗ್ರೆಸ್ ಗಿಡ ಕೂಡ ಬಿಡಲ್ಲ. ಅಷ್ಟು ಮೂಢತ್ವದಲ್ಲಿ ಇದ್ದಾರೆ ಜನರು, ಸತ್ಯದ ಕಡೆ ಗಮನ ಕೊಡ್ತಿಲ್ಲ. ಪ್ರಿಯ ದೇವಚನರೇ ನೋಡ್ರಿ, ಮತ್ತೆ ಎಂಟನೇದು ಏನಂತೆ, ಎಲ್ಲಾ ಸುಳ್ಳುಗಾರರು. ಇದು ಹೆಚ್ಚಾಗಿ ಯಾರಿಗೆ ಅನ್ವಯಿಸ್ತದೆ ಗೊತ್ತಾ? ಹೆಚ್ಚಾಗಿ ಯಾರಿಗೆ ಅನ್ವಯಿಸ್ತದೆ ಗೊತ್ತಾ? ಇದು ಪೊಲೀಸರಿಗೆ ಮತ್ತೆ ಲಾಯರ್ಗಳಿಗೆ. ಯಾಕಂದ್ರೆ ಅವರೇ ಭಯಂಕರವಾಗಿ ದುಡ್ಡಿನ ಆಸೆಗೆ, ಅಧಿಕಾರದ ಆಸೆಗೆ, ಮತ್ತೆ ಮೇಲಿನ ಅಧಿಕಾರಿಗಳ ಭಯಕ್ಕೋಸ್ಕರ ಏನ್ ಮಾಡ್ತಾರೆ, ಸುಳ್ಳನ್ನು ಏನ್ ಮಾಡ್ತಾರೆ, ಉಲ್ಟಾ ಮಾಡಿ ಅದೇ ಸತ್ಯ. ಏನ್ ಹೇಳ್ತದೆ ನೋಡ್ರಿ, ಸುಳ್ಳುಗಾರರು. ಇವರಿಗೆ ಏನಂತೆ ಕೊನೆಯದಾಗಿ, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಗಳನ್ನು ಹುರಿಯುವ ಕೆರೆಯೇ, ಅದು ಏನಂತೆ, ಎರಡನೆಯ ಮರಣ ಎಂದು ನನಗೆ ಹೇಳಿದನು. ಹಲ್ಲೆಲೂಯ. ಎರಡನೇ ಮರಣ ಇದು ನೋಡ್ರಿ. ಯಾವ್ದು ಎರಡನೇ ಮರಣ? ಇದು ಎರಡನೇ ಮರಣ. ಈ ಎರಡನೇ ಮರಣವನ್ನು ನಾವು ತಪ್ಪಿಸಿಕೊಳ್ಳಬೇಕಾದ್ರೆ, ಎರಡನೇ ಮರಣದಿಂದ ನಾವು ಪಾರಾಗಬೇಕಾದ್ರೆ, ಈ ಲೋಕಲ್ಲಿ ದಾನ ಮಾಡಿದ್ರು, ಧರ್ಮ ಮಾಡಿದ್ರು, ಪುಣ್ಯ ಕ್ರಿಯೆಗಳನ್ನು ಮಾಡಿದ್ರು, ತೀರ್ಥಯಾತ್ರೆ ಮಾಡಿದ್ರು, ನೀನು ತಲೆ ಕೂದಲನ್ನು ತೊಗೊಂಡೋಗಿ ವರ್ಷ 3 ತಿಂಗಳ 6 ತಿಂಗಳಿಗೊಂದ್ಸಲ. ಮೊನ್ನೆ ಒಬ್ಬ ನಮಗೆ ಚೆನ್ನಾಗಿ ಪರಿಚಯ ಒಬ್ಬ ಹುಡುಗ ಬೋಡಿ ಮಾಡ್ಕೊಂಬಂದ. ಅವನು ಇರೋದಕ್ಕೂ ಆ ಬೋಡಿಗೂ ಒಂಚೂರು ನಿದಿಲ್ಲ, ಒಂಥರ ಅಸಹ್ಯ ಕಾಣ್ತಿದ್ದಾನೆ. ಎಲ್ಲ ಹೋಗಿದ್ದೆ ಬೋಡಿ ಮಾಡ್ಕೋಬೇಕಂದ್ರೆ ಹರಿಯಾರ್ ಚರ್ಚ್ಗೆ ಹೋಗಿದ್ದೆ ಸಾರ್. ಅಲ್ಲಿ ಎಂಥ ಚರ್ಚ್ ಇದೆ ಗೊತ್ತಾ? ಯಾವುದು? ಹರಿಯಾರ ಚರ್ಚ್. ಅಲ್ಲಿ ಏನಿದೆ ಗೊತ್ತಾ? ಯಾರಿದ್ದಾರೆ ಗೊತ್ತಾ? ಅಲ್ಲಿ ಯಾರನ್ನು ಪೂಜೆ ಮಾಡ್ತಾರೆ ಗೊತ್ತಾ? ಯಾರನ್ನು ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ಅವರು ಸತ್ಯವೇದದಲ್ಲಿ ಎಲ್ಲಾದ್ರೂ ಇದ, ಸತ್ಯವೇದದಲ್ಲಿ ಮರಿಯಮ್ಮಗೆ ಪ್ರಾಮುಖ್ಯತೆ ಕೊಡ್ರಿ ಅಂತೇಳಿ ಇವತ್ತು ದೇವರಿಗೆ ವಿರುದ್ಧವಾಗಿ ಏನ್ ಮಾಡ್ತಾರೆ, ಅಲ್ಲೋಗಿ ಎಂಥ ಚರ್ಚ್ ಸರ್ ಅದು, ಎಂಥ ಚರ್ಚ್ ಸರ್, ಎಷ್ಟು ದೊಡ್ಡ ಚರ್ಚ್ ಸರ್ ಅಂದ್ರೆ ದೇವ್ರನ್ನ ಬಿಟ್ಬಿಟ್ರು ಮನುಷ್ಯರು ಕಟ್ಟಿರೋ ಚರ್ಚ್ ಮೇಲೆ ಇವತ್ತು ಅನೇಕ ಜನರಿಗೆ ಏನಂತೆ, ಈ ಪಾಸ್ಟರ್ ಹತ್ರ ಹೋದ್ರೆ ಚೆನ್ನಾಗಾಗ್ತದೇನೋ, ಆ ಪಾಸ್ಟರ್ ಹತ್ರ ಹೋದ್ರೆ ಚೆನ್ನಾಗಾಗ್ತದೇನೋ, ಆ ಪಾಸ್ಟರ್ ಪ್ರಾರ್ಥನೆ ಮಾಡ್ಬಿಟ್ರೆ ನಮಗೆ ಗುಣ ಆಗ್ಬಿಡ್ತದೇನೋ. ದೇವ್ರ ವಾಕ್ಯ ಹೇಳ್ತದೆ ಏನಂತೆ, ಓದಂತ ವಾಕ್ಯ ಅವಾಗಲೇ ನಾವು ಓದ್ವಿ. 2 ಕೊರಿಂಥ 6ನೇ ಅಧ್ಯಾಯ 14ನೇ ವಚನದಲ್ಲಿ, ನಾವು ಜೀವ ಸ್ವರೂಪಣದ ಮಂದಿರವಾಗಿದ್ದೀವಿ. ಅಂದ್ರೆ ನಮ್ಮಲ್ಲಿ ಯಾರಿದ್ದಾರೆ? ದೇವ್ರಿದ್ದಾರೆ. ದೇವ್ರು ಇರ್ಬೇಕಾದ್ರೆ ಎಲ್ಲಿ ವಾಸಿ ಆಗ್ಬೇಕು? ಯಾರು ವಾಸಿ ಆಗ್ಬೇಕು? ಮಾಡ್ಬೇಕು, ನಮ್ಮಲ್ಲಿ ಇರೋ ಆತನ ವಾಸಿ ಮಾಡ್ಬೇಕು. ವೇಲಂಗಣ್ಯ ಅಥವಾ ಇದು ಹರಿಹರ ಚರ್ಚೋ ಅಥವಾ ಇನ್ನೊಂದು ಚರ್ಚೋ ಹೋದ್ರೆ ಅಲ್ಲ. ನಾವು ಜೀವ ಸ್ವರೂಪಣದ ದೇವರ ಮಂದಿರವಾಗಿರ್ಬೇಕಾರೆ, ದೇವರು ನಮ್ಮಲ್ಲಿ ವಾಸ ಮಾಡ್ಬೇಕಾರೆ ನಮ್ಗೆಲ್ಲ ಏನಿದೆ? ಯಾಕಂದ್ರೆ ಆತನ ರೋಗದವನಲ್ಲ, ಹೌದಾ? ಆತನ ಬಡವನಲ್ಲ, ಹೌದಾ? ಆತನ ದರಿದ್ರದವನಲ್ಲ, ಆತನ ಐಶ್ವರ್ಯ ತುಂಬಿದವನು, ಆತನ ಸರ್ವವನ್ನು ಮಾಡಲು ಶಕ್ತನಾದಂತನು. ಆ ದೇವ್ರಿಗೆ ನಾವು ಆಲಯವಾಗಿರ್ಬೇಕಾರೆ ನಮ್ಮನ್ನ ಯಾವ ರೀತಿಲಿ ಇಟ್ಕೋಬೇಕು? ಅದು ಇನ್ನೊಂದು ಸಂದೇಶ ಇದೆ. ಅದು ದೇವರು ಕುತ್ಕೊಂಡು ಕೆಲವು ಸತ್ಯವನ್ನು ಓದ್ತಾ ಇರ್ಬೇಕಾದ್ರೆ ಒಂದೊಂದು ವಾಕ್ಯದ ಮೇಲೆ ಒಂದೊಂದು ಸಂದೇಶವನ್ನು ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ದೇವಚನರೇ, ಎರಡನೇ ಮರಣದಿಂದ ತಪ್ಪಿಸಿಕೊಳ್ಬೇಕಾರೆ ಅದು ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರ ಸಾಧ್ಯ. ಯೇಸು ಕ್ರಿಸ್ತನಿಂದ ಮಾತ್ರ ನಾವು ರಕ್ಷಣೆ ಹೊಂದಕ್ಕೆ ಸಾಧ್ಯ. ಬೇರೆ ಎಲ್ಲಿ ಹೋದ್ರು, ಮುಡಿ ಕೊಟ್ಟರು, ಕೂದಲು ಕೊಟ್ಟರು, ಬಂಗಾರ ತೊಟ್ಲು ಕೊಟ್ಟರು, ಅಥವಾ ಬಂಗಾರದ ಕಿರೀಟ ಮಾಡಿಟ್ರು, ಅಥವಾ ಶೂಲ ಮಾಡಿಟ್ರು, ಅಥವಾ ನೀನು 1000 ಮೈಲಿಗಳು ಬರೀ ಕಾಲಲ್ಲಿ ನಡ್ಕೊಂಡು ಹೋದ್ರು, ಅಥವಾ ನೆಲದ ಮೇಲೆ ಊಟ ಮಾಡಿದ್ರು, ಅಥವಾ 3 ಗಂಟೆ 4 ಗಂಟೆಗೆ ಎದ್ದೋಗಿ ತಣ್ಣೀರಲ್ಲಿ ಸ್ನಾನ ಮಾಡಿದ್ರು, ನಿಂಗೆ ರಕ್ಷಣೆ ಇಲ್ಲ.
ರಕ್ಷಣೆ ಕೊಡ್ಬೇಕಾರೆ ಅದು ಯೇಸು ಕ್ರಿಸ್ತನ ಮಾತ್ರ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಂದ ಮಾತ್ರ ನಿಮಗೆ ರಕ್ಷಣೆ, ಯೇಸು ಕ್ರಿಸ್ತನ ಮಾತ್ರ ನಿಮಗೆ ಕೊಡಲಿಕ್ಕೆ ಸಾಧ್ಯ. ದೇವ್ರ ಮಾತುಗಳನ್ನ ಆಶೀರ್ವಾದ ಮಾಡಲಿ. ಅದರ ಕೆಲವೊಂದು ರೆಫರೆನ್ಸ್ ಕೊಡ್ತೀನಿ, ಬರ್ಕೊಬಿಡ್ರಿ. ನೀವು ಮನೇಲಿ ಹೋಗಿ ಅದನ್ನು ಓದ್ರಿ, ಧ್ಯಾನ ಮಾಡಿರಿ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 36 ಬರ್ಕೊಳ್ರಿ, ನೀವು ಓದ್ರಿ ಮನೆಗೆ ಹೋಗಿ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 36 ಮತ್ತು 5:40, 2 ಥೆಸಲೋನಿಕ 2ನೇ ಅಧ್ಯಾಯ 10-11, 2 ಪೇತ್ರ 2ನೇ ಅಧ್ಯಾಯ 13-14, 1 ಯೋಹಾನ 3:8-5, 8ನೇ ವಚನ 5-8, 5ನೇ ಅಧ್ಯಾಯ 18, ಹಾಗೆ 2 ತಿಮೋತಿ 3:1-5, ಮತ್ತಾಯ 15:19, ಕೊಲಸ್ಯ 3:23, ರೋಮಪುರ 8:13-14, ಜ್ಞಾನೋಕ್ತಿ 16-19. ಒಂದು ವೇಳೆ ನಿಮಗೆ ಈಗ ಬರ್ಲಿಕ್ಕಾಗಲಿ ಅಂದರೆ ಆಮೇಲೆ ಕೇಳ್ರಿ, ನಾನು ರೆಫರೆನ್ಸ್ ಕೊಡ್ತೀನಿ. ದೇವರ ಮಾತುಗಳನ್ನ ಆಶೀರ್ವಾದ ಮಾಡಲಿ. ಆಮೇನ್.